भवतु निरन्तरम् जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतितृषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोः व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तम् यस्वानुभावमखिलश्रुतिसारमेकम् अध्यात्मदीपमतिथितीर्षतां तमोन्धं संसारिणां करुणयाः पुराणगुह्यं संव्याससूनुमुपयामि गुरुं मुनीनां। मैत्रेय उवाच मनोस्तु शतरूपायां तिस्रः कन्याश्च जिज्ञिरे आकूतिर्देवहूतिश्च प्रसूतिरिति विश्रुताः। ಸಾಮಾನ್ಯವಾಗಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕಾದದ್ದು ಅತ್ಯಂತ ಅವಶ್ಯ ಕರ್ತವ್ಯ. ಈ ನಮಸ್ಕಾರದ ವಿಷಯದಲ್ಲಿ ಹರಿಕಥಾಮೃತಸಾರದ ಆಧಾರದ ಮೇಲೆ ಮುಖ್ಯ ನಮಸ್ಕಾರಿಯ ಶ್ರೀಹರಿನೇ, ಪರಮಾತ್ಮನಿಗೆ ಅದು ನಮಸ್ಕಾರ, ಮತ್ತೊಬ್ಬರಿಗೆ ಯಾರಿಗೂ ಇಲ್ಲ. ನಮಸ್ಕಾರ ಅರ್ಹತೆ ಇರೋದು ಭಗವಂತ ಒಬ್ಬನಿಗೇನೆ. ಯಾರ್ಯಾರ ಎದುರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅದೆಲ್ಲವೂ ತದಂತರ್ಯಾಮಿಯಾಗಿರ್ತಕ್ಕ ಭಗವಂತನಿಗೆ ಸೇರ್ತವೆ. ಆದ್ದರಿಂದಲೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೀವು ಗಣಪತಿ ಎದುರಿಗೆ ನಮಸ್ಕಾರ ಮಾಡಿದರೂ ಪರಮಾತ್ಮನಿಗೆ ಅದು ಹೋಗಿ ಮುಟ್ತದೆ. ಆದ್ದರಿಂದ ಅದೇ ಅನುಸಂಧಾನ ಎಂಬುದು ನಿಮಗೆ ಇದ್ದು ಬಿಟ್ರೆ ಶಾಸ್ತ್ರೀಯವಾಗಿ ನಡ್ಕೊಂಡಂಗಾಗ್ತದೆ, ಯಾವುದೇ ಅನರ್ಥಕ್ಕೆ ಅವಕಾಶವಿಲ್ಲ. ಇಷ್ಟಂಶವನ್ನು ನಿರೂಪಣೆ ಮಾಡಿದ್ವಿ. ಈಗ ತಕ್ಕಂತೆ ನಮ್ಮ ಸತೀದೇವಿಯು ಪ್ರಶ್ನೆಯನ್ನು ಮಾಡಿಬಿಟ್ರು, ಅಲ್ಲ ನೀವಾದರೂ ಯಾಕೆ ಈ ವಿವಾದವನ್ನು ಹುಟ್ಟು ಹಾಕಿದಿರಿ? ನಮಸ್ಕಾರ ಮಾಡಿಬಿಡ್ಬೇಕಾಗಿತ್ತಲ್ವಾ ಅಂತ. ಒಂದು ನಮಸ್ಕಾರ ಹಾಕ್ಬಿಟ್ಟಿದ್ರೆ ಏನಾಯ್ತು? ಆಗ ನಮ್ಮ ರುದ್ರದೇವರು ಇದಕ್ಕೆ ಉತ್ತರ ಕೊಡ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ನಾವು ಪರಸ್ಪರವಾಗಿ ಬಂದಾಗ ಪ್ರತ್ಯುದ್ಗಮ ಎದ್ದು ನಿಂತುಕೊಳ್ಳುವುದು, ಪ್ರಶ್ರಯ ಬಗ್ಗುವುದು, ಅಭಿವಾದನ ನಮಸ್ಕಾರ, ಇವೆಲ್ಲವನ್ನ ಮತ್ತೊಬ್ಬ ವೈಷ್ಣವರು ಬಂದಾಗ ಮಾಡ್ತೇವೆ, ಮಾಡಬೇಕು. ಪ್ರಾಜ್ಞರು ಮಾಡ್ತಾರೆ. ಅದು ಹೇಗೆ ಅಂದರೆ ಮಿಥಃ ವಿಧೀಯತೆ, ಪರಸ್ಪರವಾಗಿ. ಇವರೆದುರಿಗೆ ಅವರು, ಅವರೆದುರಿಗೆ ಇವರು. ಒಬ್ಬ ಸದ್ವೈಷ್ಣವರು ಬಂದರೆ ಅವರು ಎದ್ದು ನಿಂತು ಗೌರವಿಸಬೇಕು, ಇವರು ಗೌರವಿಸಬೇಕು. ಇವರು ಅವರಿಗೆ ನಮಸ್ಕಾರ, ಅವರಿಗೆ ಇವರು ನಮಸ್ಕಾರ. ವಿಧೀಯತೆ ಪ್ರಾಜ್ಞೆ. ವಶಿಷ್ಠರು, ವಿಶ್ವಾಮಿತ್ರರು ಮುಂತಾದ ಜ್ಞಾನಿವರೇಣ್ಯರು ಪರಸ್ಪರವಾಗಿ ನಮಸ್ಕಾರ ಮಾಡಿಕೊಳ್ತಾರೆ. ಇವರಿಗೆ ಅವ್ರ ನಮಸ್ಕಾರ, ಅವರಿಗೆ ಅವ್ರ ನಮಸ್ಕಾರ. ಇದು ಪ್ರಾಜ್ಞನು ಮಾಡುವ ಕೆಲಸ.
ಆದರೆ ಇವರು ಯಾರಿಗೆ ನಮಸ್ಕಾರ ಮಾಡ್ತಾರೆ ಅಂತ ನೀವು ತಿಳಿದುಕೊಂಡಿದ್ದೀರಿ ಸತಿ. ಅವರ ಒಂದು ಪ್ರತಿಮಾಗಳು ಅಧಿಷ್ಠಾನ ಆದ್ದರಿಂದ ಅಂತ ತಿಳಿದು ಆ ಪ್ರತಿಮೆಯ ಎದುರಿಗೆ ಮಾಡಿದ ನಮಸ್ಕಾರ ಆ ಪ್ರತಿಮೆಗೆ ಹೇಗೆ ಸಲ್ಲೋದಿಲ್ಲವೋ, ಪ್ರತಿಮೆಗೆ ಅಲ್ಲ ನಮಸ್ಕಾರ ಮಾಡಿದ್ದು, ಒಳಗಿರುವ ಭಗವಂತನಿಗೆ ನಮಸ್ಕಾರ ಅಂತ ಹೇಗೆ ಅಲ್ಲಿ ಅನುಸಂಧಾನವೋ, ಅದೇ ರೀತಿ ಮಾನುಷಾದಿಗಳಲ್ಲಿ ದೇವತೆಗಳಲ್ಲಿ ಎಲ್ಲ ಕಡೆ ಭಗವಂತನಿಗೆ ನಮಸ್ಕಾರವೋ ಹೊರತು ಮತ್ತೊಬ್ಬರಿಗೆ ಅಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ, ಪ್ರಾಜ್ಞೈ ಪರಸ್ಮೈ ಪುರುಷಾಯ. ನಮಸ್ಕಾರ ಯಾರಿಗೆ ಅಂದ್ರೆ ಸರ್ವೋತ್ತಮನಾದ ಪುರುಷ. ಪುರಿ ಹೃದಯ ಗುಹಾಯಾಮ್ ಶ್ವೇತೆ ಇತಿ ಪುರುಷ, ಹೃದಯ ಗುಹಾವಾಸಿಯಾಗಿರ್ತಕ್ಕಂಥ ಯೋವೇದ ನಿಹಿತನ್ ಗುಹಾಯಾಮ್ ಪರಮೇ ವ್ಯೋಮನ್ ಇತ್ಯಾದಿ ವೇದ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದಂಥ ಹೃದಯ ಗುಹಾ ನಿವಾಸಿ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಇತ್ಯಾದಿ ಪ್ರಮಾಣಗಳಲ್ಲಿ ಯಾವ ಏಕ ಹರಿರ ಆತ್ಮೇತಿ ಪರಮಾತ್ಮೇತಿ ಹರಿರೇವ ದ್ವಿಧಾ ಸ್ಥಿತ, ಸ್ವಯಂ ಪರಮಾತ್ಮ ಎರಡೆರಡು ರೂಪ ಸ್ವೀಕಾರ ಮಾಡಿಕೊಂಡು ಒಳಗಿರ್ತಾನೆ. ಈ ಜೀವನಿಗೆ ಆಗಬೇಕಾದ ಸಕಲ ಆಗು ಹೋಗುಗಳನ್ನು ನಿರ್ವಹಿಸಲಿಕ್ಕಾಗಿ ಪರಮಾತ್ಮ ಪ್ರವಿಷ್ಟನಾಗಿರ್ತಾನೆ. ಅಂಥ ಭಗವಂತನನ್ನ ಕುರಿತು ಮಾಡುವ ನಮಸ್ಕಾರವೋ ಹೊರತು ಈ ದೇಹಕ್ಕೆ ಅಲ್ಲ. ದೇಹಕ್ಕಲ್ಲ ಎಂಬುದು ನಮಗೂ ಗೊತ್ತಿದೆ. ದೇಹ ಮಾನಿನೇಪಿನ ಗುಹಾ ಆಶಯ ಏವ. ಗುಹಾವನ್ನು ತನ್ನ ಆಶ್ರಯ ಸ್ಥಾನವನ್ನಾಗಿ ಮಾಡಿಕೊಂಡು ಅಲ್ಲೇ ದಹರ ಉಪಪತ್ತೇಹೇ ಮೊದಲಾದ ಬ್ರಹ್ಮಸೂತ್ರಗಳಲ್ಲಿ ಪ್ರಸಿದ್ಧನಾದಂಥ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾದ ಇತ್ಯಾದಿ ಬ್ರಹ್ಮಸೂತ್ರಗಳಲ್ಲಿ ಪ್ರತಿಪಾದ್ಯನಾದಂತಹ ಆ ಭಗವಂತೇನಿದ್ದಾನೆ ಅವನು ಗುಹಾಶಯ. ಅವನಿಗೆ ನಮಸ್ಕಾರವೋ ಹೊರತು ಈ ದೇಹಮಾನಿನೇನ ದೇಹೇ ಮಾನಂ ಅಭಿಮಾನಂ ಅಸ್ಯ ಅಸ್ತಿ ಇತಿ ದೇಹಮಾನಿ ತಸ್ಮೈ ದೇಹಮಾನಿನೇ ನಮನ್ನ ಪ್ರತ್ಯುದ್ಗಮ ಪ್ರಶ್ರಯರಾಗುವಾದನಂ ಪ್ರಾಜ್ಞೈ ವಿಧೀಯತೆ. ಪ್ರಾಜ್ಞರು ಎಂದೂ ಕೂಡ ದೇಹಮಾನಿಗೆ ನಮಸ್ಕಾರ ಮಾಡೋದಿಲ್ಲ. ದೇಹ ತನ್ನದೆಂದಲೂ ತಾನೇ ದೇಹ ನಿಯಾಮಕನೆಂತಲೂ ತಾನು ದೇಹ ಸ್ವತಂತ್ರನೆಂತಲೂ ತಾನೇ ದೇಹದ ಅಧಿಪತಿ ಎಂತಲೂ ಯಾವನು ಭಾವಿಸ್ತಾನೋ, ತನ್ನ ಅಂತರ್ಯಾಮಿಯಾಗಿ ಸರ್ವನಿಯಾಮಕ ಒಬ್ಬ ಇದ್ದಾನೆ ಎಂಬುವಂತಹ ಅರಿವು ಯಾವನಿಗಿಲ್ಲವೋ ಅವನಿಗೆ ನಮಸ್ಕಾರ ಹುಟ್ಟೋದಿಲ್ಲ. ಆ ಪ್ರತಿಮೆಯು ಕೂಡ ದೂಷಿತ. ಹೇಗೆ ಭಗ್ನವಾಗಿರ್ತಕ್ಕಂಥ ಶಿರಾದಿ ಅವಯವಗಳುಳ್ಳಂತಹ ಪ್ರತಿಮೆಯಂತೆ. ಈಗ ಕ್ರ್ಯಾಕ್ ಹೊಡೆದು ಬಿಡ್ತು, ಯಾವುದೋ ಒಂದು ಪ್ರತಿಮೆಯಲ್ಲಿ ಕೈ ಕಾಲು ಕತ್ತರಿಸಿ ಹೋಗಿತ್ತು, ಅಂತಹ ಕಾಲದಲ್ಲಿ ಅವುಗಳಿಗೆ ನಮಸ್ಕಾರ ಇಲ್ಲ, ತೆಗೆದಾಕ್ಬಿಡ್ತಾರೆ, ಪ್ರತಿಮಾನೇ ತೆಗೆದಾಕ್ಬಿಡ್ತಾರೆ. ಯಾಕೆ ಇಷ್ಟು ದಿವಸ ಪರಮಾತ್ಮನ ಪ್ರತಿಮಾ ಅಲ್ಲೇ ಅದು? ಹೌದು, ಪರಮಾತ್ಮನ ಪ್ರತಿಮಾನೇ ಛಿದ್ರ ಆಯ್ತು, ಭಗ್ನ ಆಯ್ತು, ಅದರಲ್ಲಿ ಏನೋ ಬೇರೆ ದೋಷ ದೂಷಿತವಾಯಿತು. ಆ ದೋಷ ದೂಷಿತವಾದಾಗ ಭಗವತ್ ಸನ್ನಿಧಾನವನ್ನ ಅನುಸಂಧಾನ ಮಾಡಬೇಡ್ರಿ, ಅಲ್ಲಿ ನಮಸ್ಕಾರ ಮಾಡಬೇಡ್ರಿ ಅಂತ ಶಾಸ್ತ್ರವಿಧಿ ಹೇಗಿದೆಯೋ ಹಾಗೆ ದೇಹವೇ ತಾನೆಂಬಂತೆಯೋ ಇದು ಸಾಮಾನ್ಯವಾಗಿ ಇಲ್ಲ. ಅಥವಾ ದೇಹದ ಒಳಗಿರುವವನು ತಾನೊಬ್ಬನೇ ಅಂತಲೋ, ಅಥವಾ ದೇಹಕ್ಕೆ ತಾನೇ ನಿಜವಾದ ಅಧಿಕಾರಿ ಅಂತಲೋ ಅಭಿಮಾನಿ ಅಂತಲೋ, ತಾನೇ ಅದರ ಎಲ್ಲ ಆಗು ಹೋಗುಗಳ ನಿಯಾಮಕನೆಂತಲೋ, ಸರ್ವಾತ್ಮನ ದೇಹದ ವಿಷಯದಲ್ಲಿ ಅಭಿಮಾನವನ್ನು ಹೊಂದಿದಂತಹ ದೇಹ ಪೋಷಣಕ್ಕೋಸ್ಕರವಾಗಿ ದೇಹವನ್ನು ಸುಖವಾಗಿಡ್ಲಿಕ್ಕೋಸ್ಕರ ದೇಹ ಇಂದ್ರಿಯಗಳಲ್ಲಿ ಆಸಕ್ತನಾದಂಥವನಿಗೆ ನಮಸ್ಕಾರ ಇಲ್ಲ, ಮಾಡಕೂಡದು, ಮಾಡಬಾರದು. ನಿಮ್ಮ ತಂದೆ ಏನಾಗಿದ್ದ ಎಂಬುದು ನೀನೇ ತಿಳ್ಕೊ ಅಂತ ಹೆಚ್ಚಿಗೆ ಹೇಳಲಿಲ್ಲ. ಅವನು ದೇಹಮಾನಿನೇ ನವಿನೀಯತೆ, ಪ್ರಾಜ್ಞೆ ದೊಡ್ಡವರು ಮಾಡುವುದಿಲ್ಲ ಅಂತ ಕೆಲಸ. ಎಲ್ಲಿ ತನಕ ಪರಮಾತ್ಮನೇ ಸರ್ವತ್ರ ವ್ಯಾಪ್ತನಿದ್ದಾನೆ ಎಂಬುವ ಹೃದಯ ಅನುಸಂಧಾನ ಇರ್ತದೋ ಆವಾಗ ಕ್ರಿಮಿ ಕೀಟಗಳಿಗೂ ನಮಸ್ಕಾರ ಹುಟ್ಟುತ್ತದೆ. ಕ್ರಿಮಿಯಲ್ಲಿರುವ ಭಗವಂತನಿಗೂ ನಮಸ್ಕಾರ ಮಾಡಬೇಕು, ಮಾಡುವಂತಾಗಬೇಕು. ಆದರೆ ಆ ಕ್ರಿಮಿಯಲ್ಲಿ ನಮಸ್ಕಾರ ಮಾಡಿಸಿಕೊಳ್ಳುವ ಕಾಲಕ್ಕೆ ಈ ನಮಸ್ಕಾರ ನನಗಲ್ಲ, ಇದು ಭಗವಂತನಿಗೆ ಎಂಬ ಅನುಸಂಧಾನ ಇರಬೇಕು. ಅದು ನಿಶ್ಚಿತ ಆಗಿರೋದಿಲ್ಲ. ಆದ ಕಾರಣ ನಾವು ಯಾವುದಾದ್ರು ನೋಡ ಬಂದ ತಕ್ಷಣಕ್ಕೆ ಸಾಟಾಗಿ ನಮಸ್ಕಾರ ಹಾಕೋದಿಲ್ಲ. ಆ ಅನುಸಂಧಾನ ಇದ್ರೆ ಮಾಡ್ಬೋದು. ಈಗ ಜಡಭರತ ಜಿಕ್ಕಿಯಾಗಿ ಹುಟ್ಟಿದ್ದ, ಸರ್ವಾತ್ಮನ ಭಗವತ್ ಚಿಂತನದಲ್ಲೇ ಇದ್ದ,
ಅವನಿಗೆ ನಮಗೆ ಆ ಜಿಂಕೆ ರೂಪದಲ್ಲೂ ನಮಸ್ಕಾರ ಹುಟ್ಟುತ್ತದೆ ಮಾಡ್ತಿದ್ರು. ಆ ಅನುಸಂಧಾನ ಇಲ್ಲದೆ ಇದ್ರೆ ನಿಮ್ಮ ನಮಸ್ಕಾರ ಉತ್ತಮ ಫಲವನ್ನು ಕೊಡೋದಿಲ್ಲ. ಆದರೆ ನೀವು ಮಾಡೋ ಕಾಲಕ್ಕೆ ನಮಸ್ಕಾರ ಮಾತ್ರ ತದಂತರ್ಯಾಮಿ ಅಂತಲೇ ತಿಳ್ಕೊಂಡು ಮಾಡಿಬಿಟ್ರೆ ನಿಮ್ಮ ಅಂಶ ಪರಿಪೂರ್ಣ ಆಯ್ತು. ನೀವು ನಮಸ್ಕಾರ ಮಾಡಬೇಕಾದ ಅಂಶ ಏನು ಬಂತು ಅದು ಸಾಂಗಾಯ್ತು, ನಮಸ್ಕಾರ ಯೋಗ್ಯವೇ, ಅದು ನಿಮ್ಗಿಂತ ಉತ್ತಮ ಅಧಿಷ್ಠಾನ ಆಗಿದೆ. ಉತ್ತಮ ಅಧಿಷ್ಠಾನದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ವಿಧಿ ಇದೆ, ಮಾಡಿಬಿಡ್ತೀರಿ ಸರಿ. ಯಾವಾಗ ಅವರು ದೇಹಮಾನಿಯಾಗಿದ್ದಾರೆ, ಭಗವದ್ ವಿಷಯಕವಾದ ಅವರು ಶ್ರೀಹರಿಗೆ ಮಾಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡ್ಕೊಂಡ್ರೆ ಇವ್ರದ್ದು ಪಾಪ ಅವ್ರಿಗೆ ಬರೋದಿಲ್ಲ. ಇಲ್ಲ ಇಲ್ಲ, ಅದು ಎಲ್ಲ ಭಗವಂತನೇ ಪರಮಾತ್ಮನಿಗೆ ಮಾಡಿಕೊಂಡ ನಮಸ್ಕಾರ. ಪುಣ್ಯನೂ ಇವ್ರಿಗೆ ಹೋಗೋದಿಲ್ಲ, ಏನು ಹಾನಿ ಆಗೋದಿಲ್ಲ. ಮತ್ತಿಷ್ಟು ವಿಶೇಷ ಪುಣ್ಯ ಪ್ರಾಪ್ತ ಆಗ್ತದೆ ಉಭಯನಿಗೂ. ಇಬ್ಬರಿಗೂ ಅನುಸಂಧಾನ ಇದ್ದಾಗ ಬಹಳ ಉತ್ತಮ. ಮಾಡಿದವ್ರಿಗೆ ಏನು ಹಾನಿ ಇಲ್ಲ. ಆದರೆ ಒಂದು ವೇಳೆ ಅವರು ದೇಹಾಭಿಮಾನಿಗಳಾಗಿದ್ದಾರೆ, ದೇಹ ಮಾನಿಯಾಗಿದ್ದಾರೆ, ಅವರು ಯಾವುದೇ ಕ್ರಮದಲ್ಲಿ ತಮ್ಮ ಅಂತರ್ಯಾಮಿಯನ್ನು ಚಿಂತನೆ ಮಾಡ್ತಿಲ್ಲ, ತಾನೇ ಸರ್ವ ನಿಯಾಮಕ ಎಂಬುವ ಅಹಂಕಾರಗಳಿಂದ ಕೂಡಿದ್ದಾರೆ ಅಂತ ತಿಳಿದ ಪಕ್ಷದೊಳಗೆ ಆ ವಿಶೇಷದಲ್ಲಿ ನಮಸ್ಕಾರ ಮಾಡಬಾರದು ಅಂತಲೇ ಅರ್ಥ. ಅದು ತಿಳಿಯೋದಿಲ್ಲ ಬಿಡ್ರಿ. ಈಗ ಎಲ್ಲರೂ ನಮ್ಮ ದೊಡ್ಡ ದೊಡ್ಡ ಶುಕಾಚಾರದಿಂದ ಆರಂಭ ಮಾಡಿಕೊಂಡು ನಮ್ಮ ಪರ್ಯಂತರು ಎಲ್ಲ ನೋಡ್ಲಿಕ್ಕೆಲ್ಲ ಒಂದೇ ರೀತಿಯೇ ಇರ್ತದೆ. ಯಾ ಅಭಿಮಾನ, ಒಳಗಿಂದ ಅಭಿಮಾನ ಏನಂಥದ್ದು ಹೇಗೆ ಎಂಬುದು ಮೇಲ್ನೋಟಕ್ಕೆ ತಿಳಿಯೋದಲ್ಲ. ಆದರೆ ದಕ್ಷ ಪ್ರಜಾಪತಿಯ ಅಹಂಕಾರ ವಿಷಯ ರುದ್ರದೇವರಿಗೆ ಮತ್ತು ಎಲ್ಲರಿಗೂ ಕಾಣುವಂತೆ ಸ್ಪಷ್ಟ ಆಗಿದೆ. ಮಾತು ತನ್ನ ಅಹಂಕಾರ, ನಾನೆಂತ ಅಂದವನು, ಇಂಥವನು ನಾನು, ಪ್ರಜಾಪತಿ ನನಗೆ ನಮಸ್ಕಾರ ಮಾಡಬೇಕು, ಯಶವೇ ಶಿಕ್ಷಣ ಪ್ರಾಪ್ತ, ಹೆಮ್ಮೆ ದೋಹಿತರು ಇತ್ಯಾದಿ ಮಾತುಗಳ ಪದ್ಧತಿ ಅವರ ಅಹಂಕಾರ ಪರಿತತವನ್ನು ತೋರಿಸಿಕೊಡ್ತದೆ. ಯದ್ಯಪಿ ಅದು ಶಬ್ದ ಬಂದದ್ದು ರುದ್ರದೇವರ ಅಭಿವಾದನ ಆಗದೇ ಇದ್ದ ಮೇಲೆ, ಎದ್ದು ನಿಂತು ಗೌರವ ಮಾಡದೇ ಇದ್ದ ಮೇಲೇ ಶಬ್ದತಃ ಹೊರಗೆ ಬಂತು. ಶಬ್ದತಃ ಹೊರಗೆ ಬರಲಿಕ್ಕಿಂತ ಪೂರ್ವದಲ್ಲಿ ಅವ್ರ ಮನಸ್ಸಲ್ಲಿ ಇದ್ದದ್ದು ಮನೋವಿಮಾನ ರುದ್ರದೇವರಿಗೆ ಜ್ಞಾತವಾಗಿತ್ತು. ಆದ್ದರಿಂದಲೇ ಅವರು ಹೇಳಲಿಲ್ಲ. ಆ ಅಧಿಷ್ಠಾನದಲ್ಲಿ ನಮಸ್ಕಾರ ಮಾಡಬಾರದು ಎನ್ನುವುದೇ ಅವರ ಸಿದ್ಧಾಂತ. ಅದನ್ನೇ ಈಗ ಪ್ರತಿಪಾದನೆ ಮಾಡ್ತಾರೆ. ಅವರು ಒಳ್ಳೆಯವರೇ ಇರ್ತಿದ್ರಪ್ಪ, ನೀವು ಮನೋಭಿಮಾನಿಗಳಾದ್ರಿ, ಮತ್ತೊಬ್ಬರು ಹೆಂಗೆ ತಿಳ್ಕೊಳ್ಬೇಕು ಅದನ್ನು ಅಂದರೆ ಅವರ ಮಾತುಗಳು, ಅವರ ವರ್ತನೆಗಳು, ಅವರ ಮುಖಲಕ್ಷಣಗಳು, ಅವರ ನಡೆಯುವ ಕ್ರಮ, ಅವ್ರ ಮುಖ ನೋಡಿದರೆ ಸಾಕು ಎಷ್ಟು ಅಹಂಕಾರ ಇದೆ ಸ್ಪಷ್ಟ ಆಗೋದು. ಆ ರೀತಿ ಬಂದರೆ ಸಾಕು. ಅವರು ಬಂದಾಗ ಒಬ್ರಿಗೊಬ್ರು ನೋಡಿ ವಿನಯ ಅಂತೇಳಿ ಮಾತಾಡಿಸ್ಕೊಂಡು ಹೋದ್ರು ಅಂದರೆ ಒಂದು ರೀತಿ. ಏನು ಸಾಕ್ಷಾತ್ ರುದ್ರದೇವರು ಎದುರಿಗೆ ಬಂದರು ಅಂತ ರುದ್ರ ಏವಪ್ಪ ಅಂತ ಹೆಂಗೆ ಹೋಗೋನಿದ್ದಂದ್ರೆ ಅಂಥವ್ರಿಗೆ ಏನು ನಮಸ್ಕಾರ ಕೊಡ್ತದೆ? ಅಹಂಕಾರ ಇರೋದು ಸ್ಪಷ್ಟ ಆಗ್ತದೆ. ನನಗೆ ಸ್ಪಷ್ಟವಾಯಿತು, ಶಾಸ್ತ್ರದ ವಿಧಿ ಇದೆ. ಪ್ರಾಜ್ಞೆ ಈ ಮಿತಸ್ಸು ಮಧ್ಯಮೇ ಕ್ರಿಯತೆ. ಅವನಿಗೆ ನಮಸ್ಕಾರ ಮಾಡೋದು ಎಂಬುದು ಅಪ್ರಸಿದ್ಧ ಆದೀತು ನಿನ್ನ ಪ್ರಕಾರ. ಒಂದು ವೇಳೆ ದೊಡ್ಡವರು ಚಿಕ್ಕವರು ಅಹಂಕಾರ ಇದ್ರೆ ಉತ್ತಮಾಧಿಷ್ಠಾನಕ್ಕೆ ಮಾಡಬಾರ್ದು. ಅಹಂಕಾರ ಫಲಿತಾಂಶಗಳು ಇರ್ತಾರೆ. ರುದ್ರದೇವರು ರಾವಣನ ಮೇಲೆ ಪ್ರಸನ್ನರಾಗಿರುವುದು, ರಾಮದೇವರ ಮೇಲೆ ಯುದ್ಧ ಬಂದಾಗ ಕಲಿಪ್ರವೇಶ ಏನಿತ್ತು ಆ ಕಾಲದಲ್ಲಿ ಅವ್ರು ನಮಸ್ಕಾರ ಮಾಡಬೇಕು. ಉತ್ತಮಾಧಿಷ್ಠಾನ ಅಂಬುದು ಸ್ವತಃ ಪೂಜ್ಯ. ತದಂತರ್ಯಾಮಿಯಾಗಿ ಪರಮಾತ್ಮನ ಪೂಜೆ ಮಾಡೋದು ಸ್ವಾಭಾವಿಕ. ಅಲ್ಲಿ ಅಹಂಕಾರ ಮೊದಲಾದ ದೋಷ ವಿಶೇಷ ಸ್ಪಷ್ಟ ಆಯಿತು ಅಂದರೆ ಅಲ್ಲೂ ನಮಸ್ಕಾರ ಇಲ್ಲ. ಹೌದು, ಅಲ್ಲೂ ನಮಸ್ಕಾರ ಇಲ್ಲ. ಉತ್ತಮಾಧಿಷ್ಠಾನಕ್ಕೆ ಕೆಲವು ದೋಷ ವಿಶೇಷದಿಂದ ದೂಷಣ ಇದ್ದ ಪಕ್ಷದೊಳಗೆ ಅಲ್ಲೂ ನಮಸ್ಕಾರ ಇಲ್ಲ ಅಂತಲೇ ತಿಳ್ಕೋಬೇಕು. ಅಹಂಕಾರ ಪರಿತಾತ್ಮರಾಗಿ ತನ್ನ ಪರಮಾತ್ಮ ಅಂತರ್ಯಾಮಿಯಾದ ಭಗವಂತನ ಸ್ವಾತಂತ್ರ್ಯಾದಿ ಗುಣಗಳನ್ನು ಮರೆತು ಅವರು ಕಾಮಚಾರಿಗಳಾದ ಪಕ್ಷದೊಳಗೆ ಅವರಿಗೆ ನಮಸ್ಕಾರ ಹುಟ್ಟುವುದಿಲ್ಲ. ತತ್ಕಾಲದಲ್ಲಿ ಹುಟ್ಟೋದಿಲ್ಲ. ಹಾಗಾಗಿನೇ ಇದಕ್ಕೆ ವಾದಿರಾಜರು ದೃಷ್ಟಾಂತ ಕೊಡ್ತಾರೆ. ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪ್ರಸಿದ್ಧಂ. ನಮ್ಮ ರುದ್ರದೇವರು ಏನು ಮಾಡಿದರು ಅಂದರೆ ಭೀಮಸೇನ ದೇವರ ಜೊತೆಗೆ ಯುದ್ಧಕ್ಕೆ ಬಂದರು. ಇಲ್ಲಿ ಮಹಾಭಾರತದಲ್ಲಿ ಕಥೆ ಬರ್ತದೆ. ಹುಲಿ ರೂಪ ಧರಿಸಿಕೊಂಡು ಬಂದರು ಯುದ್ಧಕ್ಕೆ, ವನಕ್ಕೆ ಹೋದಾಗ. ಆಗ ಭೀಮಸೇನ ದೇವರು ಹೇಳಿ ನೋಡಿದರು, ನೋಡು ನೀನು ಮಹಾರುದ್ರ ವೈಷ್ಣವ,
ನಾನು ವೈಷ್ಣವ ಅಗ್ರೇಸರ, ನಾವಿಬ್ಬರು ಬಡಿದಾಡಿದರೆ ಲೋಕಕ್ಕೆ ಕಲ್ಯಾಣ ಆಗೋದಿಲ್ಲ, ಬೇಡ ಹೊರಡು ಅಂತ ಹೇಳಿದ್ರು. ಕೈಯಿಂದ ದಬ್ಬಿದ್ರು, ದೂರ ಹೋಗಿ ಬಿದ್ದರು. ತಿರ್ಗಾ ಇದ್ದು ಇಂಥದ್ದು ಬಂದರು ಮರುದ್ರದೇವರು ಕಲ್ಯಾಣೇಶ ಪ್ರಯುಕ್ತವಾಗಿ. ಆಗ ಸಿಟ್ಟು ಬಂತು ನಮ್ಮ ಭೀಮಸೇನ ದೇವರಿಗೆ. ಜಾಡಿಸಿ ಹೋಗಿ ತೋರು ಹೋಗಿ ಬೀಳು ಅಂತೇಳಿ ತಳ್ಳಿಬಿಟ್ಟು. ಆಗೇನಾಗ್ತು, ತಳ್ಳೋ ಫೋರ್ಸಲ್ಲಿ ತಲೆ ಬೇರೆ ರುಂಡು ಬೇರೆ ಮುಂಡು ಬೇರೆ ಆಗೋಯ್ತು. ಅದು ಒಂದು ಕೇದಾರಕ್ಕೆ ಹೋಗಿ ಬಿತ್ತು. ಯಾವುದೋ ಅದೆಲ್ಲ ಹತ್ರ ಅಲ್ಲೇ ಇತ್ತು, ಬದರಿಕಾಶ್ರಮ ಹಿಮಾಲಯದಲ್ಲೇ ಇದ್ದಾಗ ನಡೆದಿತ್ತು. ಕೇದಾರನಾಥಕ್ಕೆ ಹೋಗಿ ಅಲ್ಲಿ ಬಿತ್ತು ತಲೆ, ಮುಂದೆ ಇನ್ನೊಂದು ಕಡೆ ಬಿತ್ತು. ಒಂದನ್ನು ವ್ಯಾಘ್ರೇಶ್ವರ ಅಂತ ಲಿಂಗ, ವ್ಯಾಘ್ರೇಶ್ವರ ಲಿಂಗ ಅಂತ ಅದು ಪ್ರಸಿದ್ಧ ಅಂತ ಬರೀತಾರೆ ಮಹಾಭಾರತದಲ್ಲಿ. ಅಲ್ಲಿಗೆ ಯಾರು ಹೋಗ್ತಾರೋ ಅವರಿಗೆ ವೈಷ್ಣವತ್ವ ಹೋಗ್ಬಿಡ್ಲಿ ಅಂತ ಭೀಮಸೇನ ದೇವರು ಶಾಪವನ್ನು ಕೊಡ್ತಾರೆ. ಆಗ ಯಾಕೆ ಅಂತ ಕೇಳಿದರೆ, ಸ್ವೋತ್ತಮ ವೈಷ್ಣವ ವಿರೋಧ ಮಾಡಿದ ಪ್ರಸಂಗದೊಳಗೆ ಇಂಥ ದೋಷಗಳು ಬರ್ತಾವೆ ಅಂತ ತೋರಿಸಲಿಕ್ಕೋಸ್ಕರವಾಗಿ ಹಾಗೆ ಮಾಡಿದರು. ಯದ್ಯಪಿ ಮಹರುದ್ರ ದೇವರು ಜಗತ್ಪೂಜ್ಯರು, ಉಳಿದೆಲ್ಲ ಅಧಿಷ್ಠಾನಗಳಲ್ಲಿ ಪೂಜೆ ಮಾಡಬೇಕು, ಆ ವ್ಯಾಘ್ರೇಶ್ವರನ ಪೂಜೆ ಮಾತ್ರ ಮಾಡಬಾರ್ದು. ಅಲ್ಲಿ ಹೋಗಿ ನಮಸ್ಕಾರ ಮಾಡಬಾರ್ದು, ಕೇದಾರನಾಥ ನಿರ್ಗಮನ ಮಾಡಬಾರ್ದು, ಅಲ್ಲಿ ಯಾತ್ರಾ ಮಾಡಬಾರ್ದು. ಅಲ್ಲಿ ಯಾತ್ರಾ ಮಾಡಿದರೆ ಸಾಕು ವೈಷ್ಣವತ್ವ. ವೈಷ್ಣವತ್ವ ಅದುವರೆಗೂ ಮಾಡಿದ ಏಕಾದಶಿಯಲ್ಲಿ ಉಪವಾಸಗಳು ಸಹಿತ ಗೋವಿಂದ. ಅಜ್ಞಾನ ಬರ್ತವೆ, ವಿಪರೀತ ಜ್ಞಾನ ಬರ್ತದೆ, ಅವೈಷ್ಣವತ್ವ ಬಂದ್ಬಿಡ್ತದೆ, ಪಾಖಂಡಿಗಳಾಗಿ ಬಿಡ್ತಾರೆ. ಪ್ರಗುರುಷಿಗಳು ಕೊಟ್ಟ ಶಾಪಕ್ಕೆಲ್ಲದಕ್ಕೂ ಭಾಗಿಯಾಗಿಬಿಡ್ತಾರೆ. ಕೇದಾರದಲ್ಲಿ ಅದೇ ವ್ಯಾಘ್ರೇಶ್ವರ ಅಂತ ಕೇದಾರ. ರಾಮದೇವ್ರಿಗೂ ಸೀತಾದೇವಿಗೂ ಏನ್ರಿ ಸಂಬಂಧ? ಇಷ್ಟೊತ್ತು ತನಕ ಅದೇ ಕೇಳಿದ್ರೆ ವೈಷ್ಣವತ್ವ ವ್ಯಾಘ್ರೇಶ್ವರ ಅಂತ ಕೇದಾರದ್ದು ಈಗಲೇ ಹೇಳಿದ. ಕೇದಾರದಲ್ಲಿ ಹೋಗಿ ಬಿತ್ತು ಅದ್ರ ತಲೆ. ಅಲ್ಲಿಂದ ಮುಂದೆ ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪ್ರಸಿದ್ಧಂ ಅಂತ ಆಯಿತು. ಆ ವ್ಯಾಘ್ರೇಶ್ವರ ಅದು ಗಮನಿಸಲಿಲ್ಲ ಅಷ್ಟೇ. ಆ ವ್ಯಾಘ್ರೇಶ್ವರ ಅಂತ ಅಲ್ಲಿಗೆ ಹೋಗಬಾರ್ದು ಅಂತ ಭೀಮಸೇನ ದೇವರು ಶಾಪವನ್ನು ವಿಸರ್ಜನೆ ಮಾಡಿದರು. ಆದ್ದರಿಂದ ಅಲ್ಲಿಗೆ ಹೋಗಬಾರ್ದು ಯಾರು ಅಂತ ನಿಶ್ಚಯ ಆಯ್ತು. ಎಷ್ಟೇ ಯಾತ್ರೆ ಹೋದ್ರು ನಮ್ಮವರು ಕೇದಾರನಾಥಕ್ಕೆ ಹೋಗಲ್ಲ. ಇವು ಏನು ಆಡ್ತಾವೆ ಹುಚ್ಚುಗಳು, ನಮ್ಮ ಅವನೊಬ್ಬ ಬಸ್ ಮಾಡಿದ, ಅದ್ರ ಮೇಲೆ ಹತ್ಕೊಂಡು ಎಲ್ಲ ಅದಕ್ಕೂ ಹಾಗೆ ಬದಲಿನ ಕೇದಾರನ ಗಂಗೋತ್ರಿ ಯಮುನೋತ್ರಿ ಅಂತ ಹಾಡ್ಬಿಡ್ತಾರೆ. ಲೈನಾಗೆ ಹತ್ತು ಕೂತ್ಕೊಂಡು ಅವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ. ಏನ್ರಿ ಕೇದಾರನಾಥ್ ಯಾತ್ರೆ ಈಗ ನಡ್ಕೊಂಡು ಹೋಗ್ಬಿಡಿ, ಕೋಲ್ ಹಿಡ್ಕೊಂಡು ಹೋಗಿ ಕೊನೆಯಲ್ಲಿ ಏನಾಗ್ರಿ ಹಾಳಾಗೋದ್ರಿ ಅಷ್ಟೇ. ಹೋಗಬಾರ್ದು ಸ್ಥಳಕ್ಕೆ, ಅಗಮ್ಯ ಸ್ಥಾನಕ್ಕೆ ಹೋದಂಗೆ ಆಗ್ತದೆ. ಹಾಗೆಲ್ಲ ಅಂಥ ಸ್ಥಾನದಲ್ಲಿ ಆ ರುದ್ರದೇವರೇ ಅಪೂಜ್ಯರಾಗ್ತಾರೆ. ಈ ವಿಷಯವನ್ನ ರುದ್ರದೇವರ ದೋಷಗಳನ್ನು ಎಣಿಸುವ ಸಂದರ್ಭದಲ್ಲಿ ರಾಜರಾಜರು ಲಿಸ್ಟ್ ಮಾಡಿ ಕೊಡ್ತಾರೆ. ಕಾಮಕ್ರೋಧಾದಿಗಳು ಹೇಗಿತ್ತು, ಅವೈಷ್ಣವ ಕಾರ್ಯ ಯಾವಾಗ ಹೇಗೆ ಮಾಡಿದರು, ವಿಷ್ಣು ಭಕ್ತರ ದ್ರೋಹ, ಸ್ವೋತ್ತಮ ಗುರುದ್ರೋಹ ಇದೆಲ್ಲ ಯಾವಾಗ ಮಾಡಿದರು ರುದ್ರದೇವರು. ಗುರುಗಳಂದ್ರೆ ಭೀಮಸೇನ ದೇವರು ಅವ್ರ ವಿರೋಧ ಮಾಡಿದ್ರಲ್ಲ, ಇದೆಲ್ಲ ಯಾವಾಗ ಮಾಡಿದ್ರು ಅಂತೆಲ್ಲ ಕಥೆ ಹೇಳ್ಕೊಂಡ್ಬಂದು. ಆಗ ಒಂದು ಪ್ರಸಂಗ ಬಂತು, ಅಲ್ರಿ ದೊಡ್ಡವರು ಅವರು ಸೇನೋ ಅವರಿಬ್ಬರು ಸೇರಿ ಬಡ್ದಾಡಿದ್ರು, ನಾವು ಯಾಕ್ರಿ ನಮಸ್ಕಾರ ಮಾಡಬಾರ್ದು ಮರುದ್ರ ದೇವರಿಗೆ? ದೊಡ್ಡವರು ನಮಗಿಂತ ಬಹಳ ದೊಡ್ಡವರಲ್ಲ, ನಮಗೆ ಇವರು ಗುರುಗಳಲ್ವಾ ಅಂತ ಕೇಳಿದ ಪ್ರಸಂಗದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಹೌದು, ಆದರೆ ಕೆಲವು ರೋಗ ದೋಷ ವಿಶೇಷ ಗ್ರಸ್ತರಾದ ಸಂದರ್ಭದಲ್ಲಿ ಅಂಥವರಿಗೂ ನಮಸ್ಕಾರ ಹುಟ್ಟೋದಿಲ್ಲ. ಯಥಾ ಕ್ಷಯರೋಗ ಗ್ರಸ್ತ ಮಾತ್ರ ಕ್ಷೀರಪಾನ ನಿಷೇಧವತಿ. ಮಗುಗೆ ತಾಯಿ ಹಾಲು ಬಹಳ ಒಳ್ಳೆಯದು, ಹೌದು. ಆದರೆ ಕ್ಷಯರೋಗಗ್ರಸ್ತಳಾಗಿದ್ದ ಪಕ್ಷದೊಳಗೆ ಅವಳ ಕ್ಷೀರಪಾನವನ್ನು ಮಗುವಿಗೆ ಕುಡಿಸಬಾರ್ದು. ಅದರಂತೆ ನಿಮ್ಮ ಗುರುಗಳು ನಿಮ್ಮ ಪಾಠ ಹೇಳಿದವರು, ನಿಮಗೆ ಆಶ್ರಮ ಕೊಟ್ಟವರು, ಹೀಗೆ ಅನೇಕ ವಿಧವಾದ ಉತ್ಸೋತ್ತಮರು ಇರ್ತಾರೆ ಲೋಕದಲ್ಲಿ. ಅವರು ಅಹಂಕಾರ ಪರಿತರಾಗಿದ್ದ ಪಕ್ಷದೊಳಗೆ ತತ್ಕಾಲಾವಚ್ಛೇದೇನ ನಮಸ್ಕಾರ ಇಲ್ಲ, ಅದು ಸ್ಪಷ್ಟ ಆಗಬೇಕು. ಅವರ ನಾನು ಸಾಮಾನ್ಯ ನಡತೆಗಳಿಂದ ಅಹಂಕಾರ ಇದೆಯೋ ಇಲ್ಲವೋ, ಅವರಿಗೆ ಸ್ವಾತಂತ್ರ್ಯ ಅಭಿಮಾನ ತಮ್ಮ ವಿಷಯದಲ್ಲಿ ಬಹಳ ಬಂದಿದೆಯೋ ಇಲ್ಲವೋ ನಿಶ್ಚಯ ಆಗೋದಿಲ್ಲ. ನಿಶ್ಚಯ ಆದ ಪಕ್ಷದೊಳಗೆ ಮಾತ್ರ ನಮಸ್ಕಾರ ಹುಟ್ಟೋದಿಲ್ಲ, ನಮಸ್ಕಾರ ಮಾಡಬಾರ್ದು ಅಂತ ಶಾಸ್ತ್ರ ನಿಷೇಧ ಇದೆ. ಆದ್ದರಿಂದ ನದೇಹ ಮಾನಿನೇ ಚೇತಸ ಗುಹಾಶಯ ಇವ ಅಲ್ಲಿ ಚೇತಸ ಅಂತ ಒಂದು ಕರ್ಣವನ್ನ ತೋರಿಸಿಕೊಡ್ತಾರೆ. ಬಾಹ್ಯ ಅಷ್ಟಾಂಗಗಳಲ್ಲಿ ಒಂದಂಗ ಮನಸ್ಸು, ಶಿರಸ್ಸು ಉರಸ್ಸು ಮೊದಲಾದ ಅಂಗಗಳು ಬಾಹ್ಯ ಶರೀರದ ಸಂಬಂಧಪಟ್ಟದ್ದು. ಮನಸಾಚೈವ ಅಂತ ಏನಿದೆಯಲ್ಲ, ಮನಸ್ಸು ಅದು ಅಂತರಂಗ ಕರ್ಣ ನಮಸ್ಕಾರಕ್ಕೆ. ಅದು ಒಂದೇ ಒಂದಿದ್ದರೆ ಸಾಕು, ಉಳಿದೆಲ್ಲ ಅದರೊಳಗೆ ಬಂದಂಗೆ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಎಂಬ ಪ್ರಸಂಗದಲ್ಲಿ
ಮನಸ್ಸ ನಮಸ್ಕಾರ ಮಾಡಿಬಿಟ್ರು ಸಾಕು, ಎಲ್ಲ ಬಂತು. ಆಗ ಏನಾಗ್ತದೆ, ಗುಹಾಶಯನಿಗೆ ಪ್ರತ್ಯಕ್ಷವಾಗಿ ನಮಸ್ಕಾರ ಕಾಣಿಸೋದಿಲ್ಲ. ಹೃದಯ ಗುಹ ಅಂತರ್ಯಾಮಿ ಆಗಿರ್ತಕ್ಕವನಿಗೆ ನಾವು ನಮಸ್ಕಾರ ಮಾಡಿದರೆ ಅದು ಭಗವಂತನಿಗೋ ಅಥವಾ ಶರೀರಕ್ಕೋ, ಶರೀರದ ಒಳಗಿರುವ ಪದಾರ್ಥಗಳಿಗೋ, ಜೀವನಿಗೋ ಸ್ಪಷ್ಟ ಆಗುವುದೇ ಇಲ್ಲ. ಪ್ರತ್ಯಕ್ಷ ಏನಾಗ್ತದೆ, ದೇಹ ಪರ್ಯಂತ ಸೀಮಿತ. ಪ್ರತ್ಯಕ್ಷ ದೇಹಕ್ಕಿಂತ ಮುಂದೆ ಹೋಗೋದಿಲ್ಲ. ಇನ್ನು ಆ ದೇಹಕ್ಕೆ ನಿಯಾಮಕನೆನಿಸಿಕೊಳ್ಳುವ ಒಂದು ಅವಾಂತರ ನಿಯಾಮಕನಾದ ಜೀವ, ಜೀವ ನಿಯಾಮಕರೆನಿಸಿಕೊಳ್ಳುವ ತತ್ವಾಭಿಮಾನಿಗಳು, ತತ್ವಾಭಿಮಾನಿ ನಿಯಾಮಕರೆನಿಸಿಕೊಳ್ಳುವ ಮುಖ್ಯ ಪ್ರಾಣದೇವರು, ಪ್ರಾಣದೇವರ ನಿಯಾಮಕರೆನಿಸಿಕೊಳ್ಳುವ ರಮನಾರಾಯಣರು. ಇಷ್ಟು ಜನರ ಮಧ್ಯದಲ್ಲಿ ಉಳಿದವರೆಲ್ಲರೂ ಅನುಮೇಯರು. ರಮಾನಾರಾಯಣರು ಶುದ್ಧಿಯುಕ್ತರು, ಆಗಮ ಪ್ರಮಾಣದಿಂದ ಪ್ರಮಿತರು. ಭಗವಂತನೇ ಸರ್ವ ವಿಧದಲ್ಲಿಯೂ ನಿಯಾಮಕ ಎನ್ನುವುದು ಕೇವಲ ಆಗಮೈಕ ವೇದ್ಯ, ಮತ್ತೊಂದು ಯಾವುದರಿಂದೂ ತಿಳಿಯೋದಿಲ್ಲ. ಉಳಿದಿದ್ದೆಲ್ಲ ಅನುಮಾನದಿಂದ ತಿಳ್ಕೊಳ್ಬಹುದು. ಹೇಗೆ ಅನುಮಾನ ಅಂದರೆ, ಇವನ ಕಾರ್ಯವು, ಈ ಜೀವನ ಕಾರ್ಯ ಪರಾಧೀನ ಆಗಿದೆ, ತನ್ನ ನಿಯಾಮಕರು ಯಾರು ಇರಲೇಬೇಕು ಅಂತ ಇತರೆ ತತ್ತದ ಇಂದ್ರಿಯಾಭಿಮಾನಿ ದೇವತೆಗಳನ್ನೇ ಯಥಾಕಥಂಚಿತ್ ಅನುಮಾನದಿಂದ ಮಾಡ್ಕೊಂಡು ಬಿಡಬಹುದು. ಆದರೆ ಈತನೇ ತತ್ವೇನ ನಾರಾಯಣನೇ ಸರ್ವ ನಿಯಾಮಕ ಎಂಬುವ ಅಂಶ ಕೇವಲ ವೇದಾದಿಗಳಿಂದ ಮಾತ್ರ ಗಮ್ಯ. ಆದ್ದರಿಂದ ಶ್ರುತ್ಯುಕ್ತವಾದಂತಹ ವೇದ ಶ್ರುತ್ಯುಕ್ತವಾದ ಈ ಪ್ರಮೇಯ ನಾರಾಯಣನ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಶ್ರುತಿಯೇ ಹೇಳ್ತದೋ ಅದರಂತೆ ನಡ್ಕೋಬೇಕು. ಪರಮಾತ್ಮನಿಗೆ ಸಾಕ್ಷಾತ್ ಎಲ್ಲ ನಮಸ್ಕಾರ, ಉಳಿದಿದ್ದೆಲ್ಲ ಮಧ್ಯವರ್ತಿಯಾಗಿರತಕ್ಕ ಸಾಕ್ಷಾತ್ ಶ್ರೀಹರಿ ದೊರಕಿಲ್ಲ. ಆದ್ದರಿಂದ ಅಧಿಷ್ಠಾನ ವಿಶೇಷತ್ವೇನ ಉಳಿದವರನ್ನು ಉಪಯೋಗಿಸಿಕೊಳ್ಬೇಕು ಎಂಬುದು ತಾತ್ಪರ್ಯ. ಆದ ಕಾರಣ ಗುಹಾಶಯ ಏವಕಾರ ಸಮೇತವಾಗಿ ಹಾಕಿದ್ರು. ಪರಮಾತ್ಮನಿಗೊಬ್ಬರಿಗೆ ಮತ್ತೆ ವ್ಯಾವೃತ್ಯವಾದ್ಯ ಯಾರಿಗಿಲ್ಲ, ಪ್ರತಿಮಾದಿಗಳಿಗೆ ಇಲ್ಲ ಎಂಬುದು ಸ್ಪಷ್ಟ, ಲೋಕನ್ಯಾಯ ಸಿದ್ಧ. ಆಮೇಲೆ ಅಂದರು, ಇನ್ನು ಇರೋರು ಯಾರು ಅಂತಂದ್ರೆ ಇತರ ಜೀವರುಗಳು. ಗಣಪತಿ ಎಂಬ ಪ್ರತಿಮಾದಲ್ಲಿ ಗಣಪತಿ ಎಂಬ ಜೀವ ಇರ್ತಾನೆ, ತತ್ವಾಭಿಮಾನಿಗಳು ಇತರರು ಇರ್ತಾರೆ. ಅವರಿಗೆ ನಮಸ್ಕಾರ ಹೋಗಬಹುದು, ನಾ ದೇಹ ಮಾನಿನೇ, ಅವರಿಗೆ ಇಲ್ಲ, ಅವ್ರಿಗೆ ನಮಸ್ಕಾರ ಇಲ್ಲ. ಆಗ ಗೌರಿ ಪ್ರಶ್ನೆ ಮಾಡಬಹುದು ಮತ್ತೊಂದು, ಏನು ಆಯ್ತು, ನೀವು ಮನಸ್ಸನ್ನಾದ್ರೂ ಒಂಚೂರು ನಮಸ್ಕಾರ ಮಾಡಿದ್ದೀರ, ನೀವೆಲ್ಲೋ ಮಾತಾಡ್ತಾ ಕೂತ್ರಿ, ಮನಸ್ಸ ನಮಸ್ಕಾರ ಮಾಡ್ತೀನಿ ಅಂತೀರಿ, ಮನಸ್ಸನ್ನು ಮಾಡಲಿಲ್ಲ. ಅದಕ್ಕಂತಾರೆ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತಃ ಸತ್ವಂ ಚ ಯಸ್ಮಿನ್ ಭಗವಾನ್ ವಾಸುದೇವಃ ತ್ವಧೋಕ್ಷಜೋ ಮೇ ಮನಸಾ ವಿಧೀಯತೆ. ಹೇ ನೋಡು, ಯಾವುದು ನಮಸ್ಕಾರಾದಿಗಳಿಗೆ ಗುಣ ಪ್ರಧಾನ. ಆ ಗುಣಗಳಲ್ಲಿ ಸತ್ವಗುಣ ಅಂತ ಏನಿದೆ, ಮತ್ತೊಬ್ಬರ ಸುಖಕ್ಕೆ ಸ್ವಸುಖಕ್ಕೆ ಕಾರಣೀಭೂತವಾದಂತಹ ಸತ್ವಗುಣ ಅಂದರೆ ಪ್ರಾಕೃತ ಅಲ್ಲ, ಇದು ಅಪ್ರಾಕೃತ. ಅದು ವಿಶುದ್ಧ ದೋಷರಹಿತವಾದವರು. ಅದನ್ನ ಗುಣವನ್ನು ನೋಡಿಕೊಂಡು, ಸ್ವಾತಂತ್ರ್ಯಾದಿ ಗುಣವನ್ನು ನೋಡಿಕೊಂಡೇನೆ ನಾವು ನಮಸ್ಕಾರ ಮಾಡಬೇಕು. ಉಳಿದಿದ್ದನ್ನೆಲ್ಲ ಅಪಾವೃತ. ಭಗವಂತ ಯದ್ಯಪಿ ಸಾಕ್ಷಾತ್ ನಮಗೆ ದೊರಕೋದಿಲ್ಲ, ನಾವೇನು ಮಾಡ್ತೇವೆ, ಒಳಗಡೆ ಪೆಟ್ಟಿಗೆ ಒಳಗಿರುವ ಭಗವಂತನನ್ನ ನಮಸ್ಕಾರ ಮಾಡ್ತೇವೆ. ದೇವ್ರ ಪೆಟ್ಟಿಗೆ ಅಲ್ಲಿಟ್ಟು ನಮಸ್ಕಾರ ಮಾಡ್ತೇವೆ. ಮಾಡ್ತೀರೋ ಮಾಡೋದು ಮಾಡ್ತೀವಿ. ಪೂಜೆ ಮಾಡೋ ಕಾಲಕ್ಕೆ ಏನು ಮಾಡ್ತೀವಿ, ಬಿಚ್ಚಿ ದೇವ್ರ ಪೆಟ್ಟಿಗೆನೆಲ್ಲ ಓಪನ್ ಮಾಡಿ ಆ ಸಂಪುಷ್ಟ ಎಲ್ಲ ತೆಗೆದು ಅದನ್ನೆಲ್ಲ ಉಳಿದ ದೇವ್ರ ಪೆಟ್ಟಿಗೆ ಗಿಟ್ಟಿಗೆನೆಲ್ಲ ಆ ಕಡೆ ಇಟ್ಟು ದೇವ್ರ ಪೂಜೆ ಮಾಡ್ತೀವಿ. ನಾವು ನಮಸ್ಕಾರ ಮಾಡುವ ಕಾಲಕ್ಕೂ ಹಾಗೆ ಅಮ್ಮ ಮಾಡಿದ್ದು. ಇವನ್ ನಿಮ್ಮ ಅಪ್ಪ ಏನಿದ್ದ ಅವನ್ನ ಹೊರಗೆ ಹಾಕಿದ್ರಿ, ಪೆಟ್ಟಿಗೆ ಬಿಚ್ಚದಂಗೆ ಬಿಚ್ಚಿಬಿಟ್ರಿ. ಅದರೊಳಗೆ ರುದ್ರಾದಿ ದೇವತೆಗಳು, ಇತರ ತತ್ವಾಭಿಮಾನಿ ದೇವತೆಗಳೆಂಬಂತಹ ಸಂಪುಷ್ಟಗಳಿದ್ವು. ಆ ಸಂಪುಷ್ಟವನ್ನು ಓಪನ್ ಮಾಡಿದ್ವಿ, ಆ ಸಂಪುಟ ಅಲ್ಲೇ ಇಟ್ಬಿಟ್ವಿ. ಎಲ್ಲರೂ ಹೋಗಿ ನೋಡಪ್ಪ ಎಲ್ಲ ನೋಡ್ರಿ ಸಂಪುಟ, ದಿವ್ಯ ಸಂಪುಟ, ನಮಸ್ಕಾರ ಮಾಡ್ರಿ ಅಂತ ಯಾರು ಅನ್ನೋದಿಲ್ಲ. ಇವಾಗ ಕೃಷ್ಣಾಂಜಲಿ ಪಟ್ಟಿಗೆ ನೋಡ್ರಿ, ನಮ್ಮ ದೇವ್ರ ಕೃಷ್ಣಾಂಜಲಿ ಪಟ್ಟಿಗೆ ಹಾಕಿ ನಮಸ್ಕಾರ ಅಂತಾರೆ ಯಾರಾದ್ರು ಉತ್ತರಾಂಧ್ರದಲ್ಲಿ, ರಾಯಮಠದಲ್ಲಿ. ಅದು ಹಿಂಗಂದ್ರೆ ಹಿಂಗೆ ಒಗದು ಬಿಡ್ತಾರೆ ಸ್ವಾಮಿಗಳ ಹತ್ರ. ಅದು ಬೇಡವೋ ಬೇಕು, ಮತ್ತೆ ಅದನ್ನು ಮುಚ್ಚೆ ಇಡೋದು. ಹಂಗೇನು ಮಾಡಿದ್ರು,
ಅಪಾವೃತ ಎಲ್ಲ ತೆಗೆದು ಹಾಕಿ ಟಪ್ 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 ಮೇಲಿನ ಇದನ್ನು ಏನೇನು ಹಾಕಿ ಪ್ಯಾಕಿಂಗ್ ಮಾಡಿದ್ರು ಒಟ್ಟು ಪ್ಯಾಕಿಂಗನ್ನು ಬಿಚ್ಚಿಬಿಟ್ಟೆ ನಾನು. ಯಾವುದು ಸತ್ವ ಉಳಿತು, ಈ ಪೆಟ್ಟಿಗೆಗೆ ಉಳಿತೋ, ಕೃಷ್ಣಾಂಜಲಿ ಪೆಟ್ಟಿಗೆಗೆ ಉಳಿತೋ, ಬೆತ್ತದ ಪೆಟ್ಟಿಗೆಗೆ ಉಳಿತೋ, ಸಂಪುಟಕ್ಕೆ ಉಳಿತೋ, ಮತ್ತಿಂದ ಯಾವ್ದಾದ್ರು ಒಂದು ಆಭರಣ ಪದಾರ್ಥಗಳು ಉಳಿತೋ, ಏನಾದ್ರು ಉಳಿತಾವಕ್ಕೆ ಇವೆಲ್ಲ ಸ್ವಲ್ಪ ಸರಿಯೇ. ಭಗವಂತನ ಪ್ರತಿಮಾ ಬೇಕು ನಮಗೆ ಅಂತ ಒಳಗಿನ ಶಾಲಿಗ್ರಾಮವನ್ನು ಪ್ರತಿಮಾವನ್ನು ತೆಗೆದು ಹೆಂಗೆ ಇಟ್ಟುಕೊಳ್ತೀವೋ ಹಾಗೆ ಸತ್ವಂ ಚ ಯಸ್ಮಿನ್ ಭಗವಾನ್ ವಾಸುದೇವ, ವಾಸುದೇವ ರೂಪನಾದ ಪರಮಾತ್ಮ ಇದ್ದಾನೆ. ಎಷ್ಟು ಸ್ಪಷ್ಟ ಬೇಕು, ರುದ್ರದೇವರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ, ಪರಮಾತ್ಮ ನನಗೆ ಸರ್ವೋತ್ತಮ ಇದ್ದಾನೆ ಅಂತ ಇನ್ನು ಯಾರ ಬಾಯಲ್ಲಿ ಹೇಳಿಸ್ಬೇಕು ಕೇಳ್ಕೊಳ್ರಿ. ಸ್ವಯಂ ರುದ್ರದೇವರು ಹೇಳ್ತಾ ಇದ್ದಾರೆ, ಹೇ ಸತಿ, ಅದು ಯಾರ್ಯಾರಿಗೋ ದೈತ್ಯಗಳ ಮುಂದೆ ಹೇಳಿದ್ರೆ ವಂಚನೆ ಅನ್ಬೋದಾಯಿತು. ತನ್ನ ಹೆಂಡತಿ ಭಕ್ತಿಯಿಂದ ಬೇಡಿದಳು, ಬನ್ರಿ ಹೋಗೋಣ ಅಂತ ಕರ್ಕೊಂಡು ಹೋಗುವ ಸಂದರ್ಭ, ಅಂಥ ಸಂದರ್ಭದಲ್ಲಿ ಹೇಳ್ತಾರೆ ಭಗವಾನ್ ವಾಸುದೇವ. ವಾಸುದೇವ ಅಂತ ಕ್ಷಣಕ್ಕೆ ವಸುದೇವ ಪುತ್ರ ಬಲರಾಮ ಗಿಲರಾಮ ಆಮೇಲೆ ಪೌಂಡ್ರಕ ವಾಸುದೇವ ಇತ್ಯಾದಿ ಅನ್ನ ತಗೊಂಡ್ಬಿಡ್ತಾರೆ. ಇದಕ್ಕೋಸ್ಕರ ಅಧೋಕ್ಷಜ ಸಾಕ್ಷಾತ್ ಶ್ರೀಹರಿ, ಮತ್ತೊಬ್ಬರು ಯಾರು ಅಲ್ಲ. ಮೇ ಮನಸಾ ವಿಧೀಯತೆ, ನಾನು ಮನಸ ಅವನನ್ನೇ ಧ್ಯಾನ ಮಾಡ್ತೇನೆ. ವಿಧೀಯತೆ ಅಂದ ಕ್ಷಣಕ್ಕೆ ಹಿಂದೇನು ವಿಧೀಯತೆ ಅಂದರು. ಮಿಥಸ್ಸು ಮಧ್ಯ ವಿಧೀಯತೆ, ಮಿಥಸ್ಸು ಮಧ್ಯಮೆ ಅಂತ ಹಿಂದಿ ಶ್ಲೋಕದಲ್ಲೂ ವಿಧೀಯತೆ ಅಂತಲೇ ಪ್ರಯೋಗ ಮಾಡಿದರು ಯಾರು ರುದ್ರದೇವರು. ಆಗ ವಿಧೀಯತೆ ಅಂದರೆ ಮಾಡಲ್ಪಡುತ್ತದೆ ಅಂತ ಅರ್ಥ ಬರೋದು. ಇಲ್ಲಿ ವಿಧೀಯತೆ ಅಂದರೆ ಪರಮಾತ್ಮನು ಮಾಡಲ್ಪಡುತ್ತಾನೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ಬೇಡ್ರಿ. ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರೀತಾರೆ, ವಿಶೇಷೇಣ ಧೀಯತೆ ಚಿಂತ್ಯತೆ ಇತ್ಯರ್ಥಃ. ವಿಧೀಯತೆ ಅಂದರೆ ವಿಶೇಷವಾದ ಧ್ಯಾನ ಭಗವದ್ ವಿಷಯದಲ್ಲಿ ಮಾಡ್ತೇವೆ. ನಾನು ಮಾಡಿದೆ ಆಗಂದಾಗಲೇ ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾನೇ ಇದ್ದೆ. ನಾನು ಮಾಡ್ತಾ ಇದ್ದದ್ದು ಯಾರಿಗೂ ತಿಳಿಯಲಿಲ್ಲ. ನಾನು ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇರ್ತೀನಿ. ನಾ ಮಾಡುವ ಎಲ್ಲ ತಪಸ್ಸು ಭಗವದ್ ವಿಷಯಕನೇ ಆಗಿರ್ತದೆ. ನಾನು ಇಂಥ ಕಾಲದಲ್ಲಿ ತಪಸ್ಸು ಇರಲಿಲ್ಲ, ಇಂಥ ಕಾಲದಲ್ಲಿ ಅನೇಕ ವ್ಯರ್ಥವಾಗಿ ಕಾಲ ಕಳೀತಿದ್ದೆ ಎಂಬುವಂಥದ್ದೇ ಇಲ್ಲ. ಮರುದ್ರದೇವರು ಎಂದರೆ ಪರಮಾತ್ಮನ ವಿರೋಧ ಮಾಡಿದ ಕಾಮಕ್ರೋಧಾದಿ ವಿಕಾರಗಳಿಗೆ ಗ್ರಸ್ತವಾದ ಕಾಲ ಎಂದರೆ 50 ಬ್ರಹ್ಮಕಲ್ಪದಲ್ಲಿ ಕೆಲವು ಸೆಕೆಂಡ್ಗಳು. ಬ್ರಹ್ಮಕಲ್ಪ 50 ಕಲ್ಪ. ಅಂಥ 50 ಬ್ರಹ್ಮಕಲ್ಪಗಳ ಕಾಲದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಅವರು ಭಗವದ್ವೈಮುಖ್ಯವನ್ನು ತಂದು ಆ ಜೀವೋತ್ತಮತ್ವ ಸ್ಥಾನದಿಂದ ಕೆಳಗಿಳಿದಿರೋ ಹೊರತು ಯಾವುದೋ ಒಂದು ಕಾಮಕ್ರೋಧ ವಿಕಾರದ ಕಥೆ ಕೇಳಿಕೊಂಡು ರುದ್ರದೇವರನ್ನ ಹಾಂಗು ಹಿಂಗು ಎದ್ವಾದದ್ವಾ ಅರ್ಥ ಮಾಡ್ಕೊಳ್ಬೇಡ್ರಿ. ರುದ್ರದೇವರಂತಹ ಮಗನೇ ಪ್ರಪಂಚದಲ್ಲಿ ಸಿಗೋದೇ ಇಲ್ಲ. ಮತ್ತೆ ಯಾವಾಗಲೂ ಸಮಾಧಿಯಲ್ಲಿ ಭಗವದ್ ಧ್ಯಾನ ಮಾಡ್ತಿರ್ತಾರೆ. ನಾನು ಅದನ್ನೇ ಮಾಡ್ತಿದ್ದೆ ಆಗಲೂ. ಇಲ್ಲ ಅಹಂಕಾರ ಫಲಿತವಾದಂತಹ ಅಧಿಷ್ಠಾನ ಇತ್ತು. ತದ್ವಾರ ನಾನು ನಮಸ್ಕಾರ ಪರಮಾತ್ಮನಿಗೆ ಮಾಡಬೇಕಾದಂತಹ ಏನೊಂದು ಲೋಕ ನ್ಯಾಯ ಇದೆ ಅದನ್ನು ಅನುಸರಿಸಲಿಲ್ಲ. ಅಂತರ್ಯಾಮಿಯಾದ ಭಗವಂತ ಸರ್ವತ್ರ ಪೂಜ್ಯ ಇದ್ದ. ಅವನನ್ನು ಯಾವಾಗಲೂ ವಿಶೇಷಣ ಚಿಂತನೆ ಚಿಂತನೆ ಮಾಡಿಬಿಟ್ಟಿದ್ದೀನಿ. ನಮಸ್ಕಾರ ಮಾಡಿದ್ದೀನಿ. ಮಾಡಿಲ್ಲ ನಿಂಗೆ ಯಾರು ಹೇಳಿದರು? ಮತ್ತು ನಮ್ಮಪ್ಪ ಯಾಕೆ ಕೂಗಾಡಿದ? ಅವನಿಗೆ ನಮ್ಮ ವಿಷಯ ಗೊತ್ತಾಗಲಿಲ್ಲ. ನಾವು ಏನು ಮಾಡಿದ್ವಿ ಎಂಬುದು ಜ್ಞಾನ ಆಗಲಿಲ್ಲ. ತಾನಿಗೆ ಮಾಡಬೇಕಾಗಿತ್ತು, ನಮಸ್ಕಾರ ಎಲ್ಲ ನನಗೆ ಮಾಡ್ತಾರೆ ಅಂತ ತಿಳ್ಕೊಂಡ. ನಾನು ಬಂದದ್ರಿಂದ ಎದ್ದಿದ್ದಾರೆ ಇವರೆಲ್ಲ ಅಂತ ತನಗೆ ಗೌರವ ಪ್ರತ್ಯುದ್ಗಮ ಪ್ರಶ್ರಯರ ಮೊದಲಾದವುಗಳನ್ನೆಲ್ಲ ನನಗೆ ಮಾಡಿದರು. ನಾನು ದೊಡ್ಡವನು ಎನ್ನುವಂತೆ ಅಹಂಕಾರ ಭರಿತಾತ್ಮನಾದ. ಅದರಿಂದ ನಾವು ಚೇತಸ ಸಾಕ್ಷಾತ್ ಶ್ರೀಹರಿಗೆ ನಮಸ್ಕಾರ ಮಾಡಿದ್ದು, ಗುಹಾಶಯನಿಗೆ ನಮಸ್ಕಾರ ಮಾಡಿದ್ದು ಅವರಿಗೆ ತಿಳಿಯಲೇ ಇಲ್ಲ. ನೋಡ್ರಿ, ಮನಸ್ಸಾ ನಮಸ್ಕಾರ ಎನ್ನುವುದು ಲೋಕಕ್ಕೆ ತಿಳಿಯದೆ ಹೋದಾಗಲೂ ಕೆಲವೊಮ್ಮೆ ಅತ್ಯಂತ ಅವಶ್ಯ ವಿಧೇಯ ಆಗ್ತದೆ. ಅಂತರಂಗ ವಿಷಯ ಒಂದು ಬೇರೆ, ಬಹಿರಂಗ ವಿಷಯ ಒಂದು ಬೇರೆ. ನಮ್ಮ ಭೀಮಸೇನ ದೇವರು ನಾರಾಯಣಾಸ್ತ್ರ ಪ್ರಮೋಚನ ಮಾಡಿದ ಸಂದರ್ಭ ಬಹಳ ಸ್ಮರಣೀಯ. ಅದು ಅಶ್ವತ್ಥಾಮಾಚಾರ್ಯ ನಾರಾಯಣಾಸ್ತ್ರ ಬಿಟ್ಟುಬಿಟ್ರು. ಇಡೀ ಪಾಂಡವರ ಸೈನ್ಯ ಸುಟ್ಟು ಹೋಗುವಂಥ ಸ್ಥಿತಿ. ಆಗ ಏನು ಮಾಡಿದರು? ಕೃಷ್ಣ ಪರಮಾತ್ಮ ಅಂದ, ಎಲ್ಲ ನಮಸ್ಕಾರ ಮಾಡಿಬಿಡ್ರಿ, ನಾರಾಯಣ ನಮಸ್ಕಾರ ಏಕವಶ್ಯ. ಭಗವಂತನ ಸ್ವಭಾವದು. ನಮಸ್ಕಾರ ಮಾಡಿಬಿಟ್ರೆ ಪರಮಾತ್ಮ ಬಿಟ್ಟು ಬಿಡ್ತಾರೆ. ಯಾರನ್ನೂ ಏನು ಮಾಡೋದು. ಯಾವುದೇ ದೈತ್ಯ ನಮಸ್ಕಾರ ಮಾಡಿದ್ರು ಬಿಟ್ಟು ಬಿಡ್ತಿದ್ದ ದೇವರು. ಇವು ಮಾಡೋದಿಲ್ಲ, ಆ ಥರ ಹೊಡ್ತಾ ತಿಂತಾರೆ.
ಹಿರಣ್ಯಕಶಿಪು ಹಿರಣ್ಯಾಕ್ಷ ಪ್ರವೃತ್ತಿಗಳು ಒಮ್ಮೆ ನಮಸ್ಕಾರ ಮಾಡಿದ್ರು ಸಾಕು, ಬಿಟ್ಬಿಡ್ತಿದ್ದ ದೇವರು. ಮಾಡಲಿಲ್ಲ, ಅವರನ್ನು ಸಂಹಾರ ಮಾಡಬೇಕಾಯ್ತು. ಮಾಡಲಿಲ್ಲ ನಮಸ್ಕಾರ ಅಂದ ಕೃಷ್ಣ. ಏನೋ ಯುದ್ಧ ಮಾಡೋದು, ಹಿಂಗೆ ಯುದ್ಧ ಮಾಡು, ಹಂಗೆ ಯುದ್ಧ ಮಾಡೋದು ಅಂದ್ರೆ ಕಷ್ಟ. ಬಾಣ ಬಿಡೋದ್ರಲ್ಲಿ ಕೌಶಲ ತೋರಿಸೋದ್ರೆ ಶ್ರಮ. ನಮಸ್ಕಾರಕ್ಕೆ ಅಂದರೆ ವೈದಿಕ ಬ್ರಾಹ್ಮಣರದು ಅತ್ಯಂತ ಏಕಾಂತ ಧರ್ಮ ಅದು. ಪಟ್ ಪಟ್ ನಮಸ್ಕಾರ ಮಾಡೋದು. ಧರ್ಮರಾಜ, ಅರ್ಜುನ ಎಲ್ಲರೂ ರಥದಲ್ಲಿ ಹೇಳಿದ್ರು ನಮಸ್ಕಾರ ಮಾಡಿ, ಎಲ್ಲರನ್ನೂ ನಾರಾಯಣಾಸ್ತ್ರ ಪರಿತ್ಯಾಗ ಮಾಡಿಬಿಟ್ಟು. ಆಗ ಭೀಮಸೇನ ದೇವರು ರಥದಿಂದ ಇಳಿಯಲಿಲ್ಲ. ಕ್ಷತ್ರಿಯ ಧರ್ಮ, ಶುದ್ಧ ಕ್ಷತ್ರಿಯ ಧರ್ಮ ಎಸೋ ನಿರತೋ ಎದ್ ವೃಕೋದರ. ಯಥ ಯಾವ ಕಾರಣದಿಂದ ಶುದ್ಧ ಕ್ಷತ್ರಿಯ ಧರ್ಮದಲ್ಲಿ ವೃಕೋದರನಿದ್ದನಾದ್ದರಿಂದ ಕೆಳಗೂ ಇಳಿಯಲೂ ಇಲ್ಲ, ನಮಸ್ಕಾರವನ್ನು ಮಾಡಲೂ ಇಲ್ಲ. ಆಗ ಎರಡು ಪ್ರಶ್ನೆ ಪ್ರಾಪ್ತವಾಯಿತು. ಏನ್ರಿ ನಿಮ್ಮ ಧರ್ಮ ಏನಿದು, ಹಿಂಗೆ ವ್ಯತ್ಯಾಸ ಮಾಡ್ತೀರಿ ನೀವು? ಸ್ವಯಂ ಕೃಷ್ಣ ಆಜ್ಞೆ ಮಾಡ್ತಿದ್ದಾನೆ ನಮಸ್ಕಾರ ಮಾಡೋದು, ಒಂದು ಭಗವದ್ ಆಜ್ಞಾತ್ವೇನ ಪರಿಪಾಲನೀಯವಾದದ್ದನ್ನು ಮಾಡಬೇಕಾಗಿತ್ತು. ನೀನು ಭಗವಂತನ ಆಜ್ಞೆಗಿಂತ ನಿಮ್ಗೆ ಇನ್ನೇನು? ಕ್ಷತ್ರಿಯ ಧರ್ಮ ಭಗವದ್ ಆಜ್ಞಾಕ್ಕಿಂತ ಹೆಚ್ಚು. ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿದ್ದಕ್ಕೆ ಹೇಳಿದ್ರೆ ಯಾರಿಗೋ ರುದ್ರಾಸ್ತ್ರನೋ ವರ್ಣಾಸ್ತ್ರನೋ ಇಂದ್ರಾಸ್ತ್ರನೋ ಚಂದ್ರಾಸ್ತ್ರನೋ ಬಿಟ್ಟಿದ್ರೆ ಅದಕ್ಕೆ ನಮಸ್ಕಾರ ಮಾಡು ಅಂತ ಹೇಳಿದ್ರು? ಇಲ್ಲ, ನಾರಾಯಣಾಸ್ತ್ರ. ಆ ಅಸ್ತ್ರಾಭಿಮಾನಿ ದೇವತಾ ಯಾರು? ಸಾಕ್ಷಾತ್ ಶ್ರೀಹರಿ. ಶ್ರೀಹರಿಗಂತೂ ನೀನು ನಮಸ್ಕಾರ ಮಾಡ್ಬೋದಾ? ಏನು ತೊಂದರೆ ಏನಲ್ಲಿ? ನಿನ್ನ ರುಜುತ್ವಕ್ಕೆ ಏನು ಹಾನಿ ಇಲ್ಲ, ನೀನು ಜೀವೋತ್ತಮ ಆದದ್ದಕ್ಕೆ ಏನು ವಿರೋಧ ಬರಲಿಲ್ಲ, ನಮಸ್ಕಾರ ಮಾಡಬಹುದಾಗಿತ್ತು. ದೇವ್ರು ಹೇಳಿಲ್ಲ ಅಂತಾರು ಕೇಳ್ಬೋದಾಗಿತ್ತು. ಹಿಂದಕ್ಕೆ ನೀನು ದೇವ್ರ ಮಾತು ಕೇಳಲಿಲ್ಲ ಅಂತ ಹೇಳಿಲ್ಲ. ಹೆಣ್ಣಿನ ಲಗ್ನ ರಾಕ್ಷಸಿ ಅವಳು ನಾನು ಲಗ್ನ ಮಾಡ್ಕೊಂಬೋದಿಲ್ಲ, ಅಣ್ಣನ ಲಗ್ನಕ್ಕಿಂತ ಮುಂಚೆ ನಾನು ಪರಿವೆತ್ತಿ ಅಂತ ದೋಷ ಬಂದ್ಬಿಡ್ತದೆ, ಆದ್ದರಿಂದ ನಾನು ಮಾಡ್ಕೊಂಬೋದಿಲ್ಲ ಅಂತ ಒಂದು ಹಠ ಮಾಡಿದರು ಭೀಮಸೇನ ದೇವರು. ತಾಯಿ ಹೇಳ್ತಾಳೆ ಕೇಳಲಿಲ್ಲ, ಅಣ್ಣ ಹೇಳಿದ್ರು ಕೇಳಲಿಲ್ಲ. ಬೇರೆ ದೇವ್ರು ಬಂದು ನಾನು ಆಜ್ಞೆ ಮಾಡ್ಕೊ, ನೆಕ್ಸ್ಟ್ ಮಿನಿಟ್ ಮದುವೆ ಮಾಡ್ಕೊಂಡ್ರು. ಆಗ ಯಾರಿಗಾದ್ರೂ ಏನು ತೋರ್ತದೆ? ಇಲ್ಲಿ ಕೃಷ್ಣ ಅಂತಾನೆ ನಮಸ್ಕಾರ ಮಾಡಬೇಡ ಮಾಡು ಅಂತ ಮಾಡೋದಿಲ್ಲ ಅಂತೆ. ಅಲ್ಲಿ ನೀನು ಮದುವೆ ಮಾಡ್ಕೊಂಡು ತಕ್ಷಣ ಮದುವೆ ಆದ್ದರಿಂದ ತಕ್ಷಣ ಮಾಡ್ಕೊಂಡು ಯಾರಿಗಾದ್ರೂ ಕಲ್ಪನೆ ಬರ್ತದೆ. ಆಗ ಆಚಾರ್ಯರು ಅಂತಾರೆ, ಹೌದು ನಮ್ಮ ಶ್ರೀಮದಾಚಾರ್ಯರು ನಮಸ್ಕಾರ ಮಾಡೋ ಹಂಗಿರಲಿಲ್ಲ ಭೀಮಸೇನ ದೇವರ ಕಾರಣ ಮಾಡ್ತಾರೆ. ಅದು ಒತ್ತದರೆ ಕ್ಷತ್ರಿಯ ಧರ್ಮ ಪ್ರಕಾರ ನಮಸ್ಕಾರ ಮಾಡಬಾರ್ದು ಅಂತಿದೆ, ಆದ್ರಿಂದ ಮಾಡಿದ್ರು. ಕ್ಷತ್ರಿಯ ಧರ್ಮ ಹೆಚ್ಚೋ, ಕೃಷ್ಣನ ಮಾತು ಹೆಚ್ಚೋ? ಕ್ಷತ್ರಿಯ ಧರ್ಮ ಹೆಚ್ಚೋ, ನಾರಾಯಣ ಅಸ್ತ್ರ ಹೆಚ್ಚೋ? ಬರ್ತಿರೋ ನಾರಾಯಣ ಅಸ್ತ್ರದ ಮೇಲೆ ನಮಸ್ಕಾರ ಮಾಡಲಿಕ್ಕೆ ಬೇಕು. ಹಂಗಾರೆ ನಾರಾಯಣ ನಮಸ್ಕಾರ, ನಾರಾಯಣ ಅಸ್ತ್ರವನ್ನ ತಿರಸ್ಕಾರ ಮಾಡಿದ ಹಂಗಾಗುದಿಲ್ವಾ? ಏನು ವೈಷ್ಣವತ್ವ ನಿಮ್ದು? ಈ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ, ಹೌದು, ಕ್ಷತ್ರಿಯ ಧರ್ಮ ಅಂತ ಒಂದಿದೆ. ಈ ಕ್ಷತ್ರಿಯ ಧರ್ಮ ಎನ್ನುವುದರ ಪ್ರಕಾರ ಶತ್ರುಗಳಿಂದ ವಿಮುಕ್ತವಾದ ಅಸ್ತ್ರಕ್ಕೆ ನಮಸ್ಕಾರ ಮಾಡಬಾರ್ದು, ಗೌರವಿಸಬಾರ್ದು, ಪ್ರತಿನೇ ಮಾಡಬೇಕು. ಪ್ರತಿ ಮಾಡಲಿಕ್ಕೆ ನಾರಾಯಣ ಅಸ್ತ್ರಕ್ಕೆ ಪ್ರತಿ ಇಲ್ಲ, ಆದ್ದರಿಂದ ಪ್ರತಿ ಮಾಡೋಂಗಿರಲಿಲ್ಲ. ಇನ್ನು ಶತ್ರು ವಿಮುಕ್ತ ಆದ್ದರಿಂದ ಅದಕ್ಕೆ ನಮಸ್ಕಾರವೂ ಮಾಡೋಂಗಿರಲಿಲ್ಲ, ಅದು ಕಾರಣ ಮಾಡಲಿಲ್ಲ. ಇದು ಒಂದು ಧರ್ಮದ ಸ್ಥಿತಿ. ಇನ್ನು ನಾರಾಯಣ ಅಸ್ತ್ರ ಸಾಕ್ಷಾತ್ ಶ್ರೀಹರಿಯ ಸನ್ನಿಧಾನ, ಪರಮಾತ್ಮನೇ ಎದುರಿಗೆ ಬರ್ತಿದ್ದಾನೆ ಅಸ್ತ್ರದೊಳಗೆ ಕೂತ್ಕೊಂಡು, ಅವನಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ಪರಮಾತ್ಮನ ಆಜ್ಞೆ ಇದೆ, ಆಜ್ಞಾ ಪ್ರಕಾರ ನಡ್ಕೊಳ್ಬೇಕಾಗಿತ್ತು. ಇದು ಒಂದು ಧರ್ಮ. ಭೀಮಸೇನ ದೇವರು ಉತ್ತರ ಕೊಡ್ತಾರೆ ನೋಡಿ, ಸ್ವಾರಸ್ಯ. ಆಯಿತು, ನಾನು ಎರಡನ್ನೂ ಪಾಲಿಸಿದ್ದೀನಲ್ಲ, ಕ್ಷತ್ರ ಧರ್ಮವನ್ನು ಪಾಲಿಸಿದೆ, ಭಗವಂತನಿಗೆ ನಮಸ್ಕಾರ ಮಾಡಿದೆ. ಏನು ಸುಳ್ಳು ಹೇಳ್ತಪ್ಪ ನೀನು? ಎದುರಿಗೆ ನಮಸ್ಕಾರ ಮಾಡುದಿಲ್ಲ ಅಂತ ಹೇಳ್ತೀವಿ, ರಥದೊಳಗೆ ಕೂತ್ಕೊಂಡು ಈಗ ನೋಡಿ ನಮಸ್ಕಾರ ಮಾಡಿದೆ ಅಂತೀವಿ. ಆಗ ಅಂತಾರೆ, ಮನಸ ನನಾಮ ಅಸೌ ಹರೌ ಅಸ್ತ್ರೇ ಚತುರ್ವಿಧ. ಚೆನ್ನಾಗಿ ತಿಳಿದುಕೊಂಡೇ ಅಸ್ತ್ರಕ್ಕೂ ಪರಮಾತ್ಮನಿಗೂ ನಮಸ್ಕಾರ ಮಾಡಿದರು. ಅಸ್ತ್ರಾಂತರ್ಗತ ಪರಮಾತ್ಮನಿಗೆ ಮನಸ ನಮಸ್ಕಾರ ಮಾಡಿಬಿಟ್ರು. ಕ್ಷತ್ರ ಧರ್ಮಾನುಸಾರೇಣ ನನ್ನ ನಾಮ ಚ ಬಾಹ್ಯತಃ. ಕ್ಷತ್ರಿಯ ಧರ್ಮ ಬಾಯಿಗೆ ನಮಸ್ಕಾರ ಮಾಡಬಾರ್ದು ಅಂತಿದೆ, ಕ್ಷತ್ರಿಯ ಧರ್ಮ ಮಾಡಲಿಲ್ಲ, ಅಂತರಂಗ ನಮಸ್ಕಾರ ಮಾಡಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ, ಮಾಡಿದೆ.
ಮನಸ ನಮಸ್ಕಾರ ಮಾಡಬೇಕು ಅಂತಿದ್ರು. ಹೇಳಿದ್ರು, ಕೃಷ್ಣ ಹೇಳಿದ್ದು ನಮಸ್ಕಾರ ಮಾಡುವನ್ನು ಹೊರತು ಹೊರಗಡೆಯಿಂದೇ ಮಾಡುವಂತೇನು ಹಿಂಗೆ ಹೇಳಿಲ್ಲ. ನಮಸ್ಕಾರ ಮಾಡುವಂಗ ಮಾಡಿದೆ, ನಾರಾಯಣಾಸ್ತ್ರ ಅದರಿಂದ ಮಾಡಿದೆ. ಶಾಸ್ತ್ರ ಹೇಳಿದ್ದು ನಾರಾಯಣನಿಗೆ ನಾರಾಯಣಾಸ್ತ್ರ ಆಗಲಿ ಯಾವುದೇ ಅಸ್ತ್ರ ಆಗಲಿ ಶತ್ರು ಮುಕ್ತ ಆದರೆ ನಮಸ್ಕಾರ ಮಾಡಬೇಡ ಅಂತ. ಯಾವುದದು? ಕ್ಷತ್ರಿಯ ಧರ್ಮ, ಬಾಹ್ಯ ಧರ್ಮ. ಕ್ಷತ್ರಿಯತ್ವ ಇರೋದು ಶರೀರಕ್ಕೆ ಹೊರತು ಜೀವನದಲ್ಲ. ಶರೀರದ ಧರ್ಮದ ಪ್ರಕಾರ ಬಾಹ್ಯ ನಮಸ್ಕಾರ ಮಾಡಲಿಲ್ಲ, ಮಾಡೋದು ಇಲ್ಲ, ಮಾಡಲೇ ಇಲ್ಲ. ನಮಸ್ಕಾರ ಮಾಡಲಿ, ಪರಮಾತ್ಮನ ಆಜ್ಞೆ ಮೇಲೆ ನಂಗೂ ಆಗಲಿಲ್ಲ, ನಮಸ್ಕಾರ ಮಾಡು ಅಂತ ಮಾಡಿದ್ದೀನಿ. ಯಾವ ಧರ್ಮವೂ ಹಾನಿಯೂ ನನಗಿಲ್ಲ ಅಂದ್ಬಿಟ್ರು ಆಚಾರ್ಯ. ಅಂದ್ರೆ ಮನಸ ನಮಸ್ಕಾರಕ್ಕೆ ಎಂಥ ಬೆಲೆ ಇದೆ. ನಾನು ಅವರ ಶಿಷ್ಯ ಅಂತಾರೆ ಮಹರುದ್ರದೇವರು. ಇಂಥ ಭೀಮಸೇನ ದೇವರ ಹತ್ರ ಪಾಠಕ್ಕೆ ಓದಿದವನು ನಾನು 40 ಕಲ್ಪ ಕಾಲ. ನನಗೆ ಇವೆಲ್ಲ ಶಿಕ್ಷೆ ಆಗಿರೋದಿಲ್ವಾ? ಎಲ್ಲ ಬಂದದೆ, ಗೊತ್ತದೆ. ನನ್ನ ಎದುರಿಗೆ ಎಷ್ಟೋ ದಿನ ನಾನೇ ಮಾತ್ರ ಆ ಅಸ್ತ್ರದಿಂದ ಬಿಟ್ಟಿದ್ದು. ನಾರಾಯಣಾಸ್ತ್ರ ಮೋಚನೆ ಮಾಡಿದ್ದು ನಾನೇ. ಅದಕ್ಕೆ ನಮ್ಮ ಮುಖ್ಯ ಗುರುಗಳು ಮಾಡಿದ್ದು ಅದರಂತೇನೆ. ಅದನ್ನು ನೋಡಿದ್ದೇನೆ ನಾನು. ಆದ್ದರಿಂದ ಮನಸಾ ವಿಧೀಯತೆ, ಮನಸಾ ಭಗವಂತನ ಚಿಂತನೆ ಮಾಡಿಬಿಟ್ರೆ ಎಲ್ಲ ನಮಸ್ಕಾರ ಮಾಡಿದಂತೆ, ನನಗೆ ಯಾವ ಲೋಪವೂ ಇಲ್ಲ. ಮತ್ತೆ ಬಾಹ್ಯ ನಮಸ್ಕಾರ ಕರ್ತವ್ಯ ಅಲ್ವೇ? ದೇಹಮಾನಿ ಪ್ರಸಂಗ ಬಂದಾಗ ಬಾಹ್ಯ ನಮಸ್ಕಾರ ಕರ್ತವ್ಯ ಅಲ್ಲ. ಅಂತರಂಗನಾದ ಶ್ರೀಹರಿಗೆ ನಮಸ್ಕಾರ ಸಾರ್ವಕಾಲಿಕ, ಯಾವಾಗ ಬೇಕಾದರೂ ಮಾಡ್ಬೋದು. ಇಷ್ಟಂಶವನ್ನ ನಮ್ಮ ಮಹರುದ್ರ ದೇವರು ನಿರೂಪಣೆ ಮಾಡಿದರು. ಭಾಗವತ ಎಂದರೆ ಬಹಳ ದೊಡ್ಡ ತತ್ವ ಇದು ನಿಜ. ಅದನ್ನು ತಿಳ್ಕೊಳ್ಬೇಕು. ತ್ವಯಾ ನಿರೀಕ್ಷ್ಯೋ ನ ಪಿತಾ ವಿದೇಹ ಕೃತ್ ದಕ್ಷೋ ಮಮ ದ್ವಿಡ್ ತದನೂರತಾಶ್ಚಯೇ ಯೋ ವಿಶ್ವಸೃತ್ ಯಜ್ಞಗತಂ ವರೋರುಮಾಂ ಅನಾಗಸಂ ದುರ್ವಚಸಾ ಕರೋತ್ತಿರಃ. ನೋಡು, ಈಗ ನಿನ್ನ ತಂದೆ, ದೇಹ ಕೊಟ್ಟವನು ಇತ್ಯಾದಿ ದೃಷ್ಟಿಯಿಂದ ನೀನು ಅಭಿಮಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಅಭಿಮಾನಗಳು ಎಲ್ಲಿ ಪರ್ಯಂತ ಸೋತ್ತಮ ದ್ರೋಹ ಆಗೋದಿಲ್ಲವೋ ಅಲ್ಲಿ ತನಕ ಮಾತ್ರ. ಹರಿವಾಯುಗಳು, ಹರಿವಾಯು ಗುರುಗಳು, ಗುರುಗಳ ಭಕ್ತರು, ಹಿರಿಯರು, ಗುರುಗಳು, ದೇವತೆಗಳು ಉಪಕಾರ ಮಾಡಿದವರಿಗೆ ಅಕೃತಜ್ಞನಾಗಿ ಗುರುದ್ರೋಹ ಮುಂತಾದ ದೋಷಗ್ರಸ್ತನಾಗಿದ್ದ ಪಕ್ಷದೊಳಗೆ ಅವನು ತಂದೆಯಾದರೂ ತಾಯಿಯಾದರೂ ಅವರು ಬೇಕಾದವರಾದರೂ ಪರಿತ್ಯಾಜ್ಯರು. ಸ್ವಯಂ ಯಾಜ್ಞವಲ್ಕ್ಯರು ಅವರ ವಂಶಸ್ಥರಾದ ಕಾಣುವ ಪ್ರವೃತ್ತಿಗಳನ್ನು ನಾವಿವತ್ತು ಪರಿತ್ಯಜಿಸಿದ್ದೀವಿ ಪಂಕ್ತಿಯಲ್ಲಿ. ಏನೂ ಕಾರಣ ಇಲ್ಲ. ವೈಶಂಪಾಯನರು ಗುರುಗಳು ಅವರನ್ನು ಯಾಜ್ಞವಲ್ಕ್ಯರು ವಿರೋಧ ಮಾಡಿಬಿಟ್ರು. ಇಷ್ಟೇ. ಅವರೆಲ್ಲ ಪರಮ ಸಮರ್ಥರು, ಪರಮಜ್ಞಾನಿಗಳು, ತಪಸ್ಸುಗಳು, ಮೋಕ್ಷಾದಿ ಪುರುಷಾರ್ಥಕ್ಕೆ ಹೋಗೋರು, ಭಗವದ್ ಅನುಗ್ರಹಕ್ಕೆ ಪಾತ್ರರು, ಎಲ್ಲ ನಿಜ. ನಮಗಿಂತಂತೂ ಸಾವಿರಾರು ಪಟ್ಟು ಉತ್ತಮರು. ಅಂಥ ಯಾಜ್ಞವಲ್ಕ್ಯರು, ಅವರ ಗೋತ್ರಜರು, ಅವರ ವೇದ ಎಲ್ಲವನ್ನ ತ್ಯಾಗ ಮಾಡಿದ್ರು. ನಾವು ಶುಕ್ಲವೇದ ಯಜುರ್ವೇದ ಅಧ್ಯಯನ ಮಾಡ್ಬೇಕಾದ್ರೆ ಪ್ರತ್ಯೇಕ ಬೇರೆ ಉಪನಯನ ಮಾಡ್ಕೊಂಡು ಅಧ್ಯಯನ ಮಾಡೋ ತನಕ ಅವನ ಮನೆಯೊಳಗೆ ಬರೋಂಗಿಲ್ಲ, ಸೇರಿಸೋದಿಲ್ಲ, ಮನೆಯೊಳಗೆ ಸೇರಿಸೋದಿಲ್ಲ. ಶುಕ್ಲವೇದ ಎಲ್ಲ ವೇದವನ್ನು ಓದಿಬಿಡ್ತೀನಿ ಅಂತಂದವನಿಗೆ ಇದು. ನಾವಂತೂ ಸ್ವಾಧ್ಯಾಯವನ್ನೇ ಮಾಡ್ಲಿಕ್ಕೆ ತಯಾರಿಲ್ಲ, ಶಾಖಾಗಳನ್ನು ಓದಲಿಕ್ಕೆ ತಯಾರಿಲ್ಲ. ಇನ್ನು ಶುಕ್ಲವೇದ ಯಜುರ್ವೇದ ಓದೋ ಪ್ರಸಂಗನೇ ನಮಗೆ ಬರೋದಿಲ್ಲ. ಹಾಗೇನಾದರೂ ಬಂದರೆ ಆ ಒಂದು ಉಪನಯನೇ ಬೇರೆ ಮಾಡಿಸ್ಕೋಬೇಕು, ಮಾಡಿಕೊಂಡು ಶುಕ್ಲವೇದ ಓದಬೇಕು. ಅದು ಓದಿ ಮುಗಿಯೋ ತನಕ ಮನೆಗೆ ಬರೋಂಗಿಲ್ಲ, ಮನೆಯಲ್ಲಿ ಹೊರಗೆ ನಿಂತಿರ್ತಾರೆ. ಹೇಗೆ? ಸ್ಪೃಷ್ಟ ರಜಸ್ವಲ ಆವತ್ತು, ರಜಸ್ವಲೆಯನ್ನು ಮುಟ್ಟಿದರೆ ಹೇಗೋ ಹಾಗೆ ಅವನ್ನ ರಜಸ್ವಲ ಒಂದು ಹುಡುಗನ ಸ್ಪರ್ಶ ಮಾಡಿಬಿಡ್ತು ಅಂದರೆ ಅವನು ಹೊರಗೆ ನಿಲ್ಲಿಸಿರ್ತಾರೆ. ಆಮೇಲೆ ಸ್ನಾನಕ್ಕೆ ನೀರು ಹಾಕಿ ದೂರ ಅದು ಎಂಥ ನೋಡ್ರಿ ಸಿಸ್ಟಮ್ ನೋಡ್ರಿ. ಏನೋ ಎಲ್ಲೊಂದು ಆಫೀಸ್ಗೆ ಹೋದ್ವಿ ಬಂದ್ವಿ, ಹಾಗೆ ಮನೆಯೊಳಗೆ ನಿಂತ್ಕೊಂಡು ಎಲ್ಲ ಪದಾರ್ಥಗಳನ್ನು ತೆಗೆದಿಟ್ಬಿಟ್ಟು ಆಮೇಲೆ ಬಾವಿ ಮೇಲೆ ನಾವೇ ಕೊಡೋ ಸ್ನಾನ ಹಾಕ್ಕೋತೀವಿ. ಹಾಗೆಲ್ಲ ಇಲ್ಲ. ನೂರು ನಿಂತಿರ್ಬೇಕು, ಇನ್ನೊಬ್ಬರು ಹಾಕಬೇಕು. ಸಗಣಿ ಹಾಕ್ತಾರೆ, ಗೋಮಯ ಹಾಕ್ತಾರೆ, ಮೃತಿಕಾ ಹಾಕ್ತಾರೆ, ಎಲ್ಲ ಹಾಕಿ ಶನಿವಾರ ಬದಲು ಮಾಡಿ ಮರುದಿವ್ಸ ಊಟ. ಇವನ್ನ ಹಂಗೆ ಮಾಡ್ತಾರಂತೆ. ಶುಕ್ಲ ಯಜುರ್ವೇದ ಓದ್ಕೊಂಡ್ಬಂದವನಿಗೆ ಅದು ವೇದ, ಅದು ಓದ ಆದರೆ ಎಣಬೇಡ. ಯಾಕೆ? ಆ ಯಾಜ್ಞವಲ್ಕರಿಂದ ದೃಷ್ಟವಾದ ವೇದದು. ವೈಶಂಪಾಯನರು
ದೊಡ್ಡ ವಿದ್ವಾಂಸರು, ವೇದವ್ಯಾಸದೇವರ ಶಿಷ್ಯರು, ಯಜುರ್ವೇದ ಪ್ರವರ್ತಕರು, ಯಜುರ್ವೇದ ದ್ರಷ್ಟಾರರವರು. ಅವರ ಹತ್ರ ಯಾಜ್ಞವಲ್ಕ್ಯರು ಓದಿದರು, ಸಮಗ್ರವಾಗಿ ವೇದಗಳನ್ನು ಓದಿದರು. ಪಾಠ ಪ್ರವಚನ ಎಲ್ಲ ಆಯಿತು. ಗುರುಗಳು ಮನೆಯಿಂದ ಶಿಷ್ಯ ಹೊರಡಬೇಕು ಅಂತ ಪ್ರಸಂಗದಲ್ಲಿ ನಾನು ಹೋಗಿ ಬರ್ತೀನಪ್ಪ, ಆಯ್ತಪ್ಪ ಹೋಗ್ಬಾ ಅಂತೆಲ್ಲ ಹೇಳಿದರು. ಏನೋ ಒಂದು ಸಣ್ಣ ಕೆಲಸ ಇತ್ತು, ನಮಗೆ ಬೇಕಾದೊಂದು ಯಾವುದೊಂದು ವಿಚಾರ ಇತ್ತು. ಅದನ್ನು ಶಿಷ್ಯಂಗೆ ಹೇಳಿದ್ರೆ, ಆದ್ಮೇಲೆ ನೀನು ಇಷ್ಟು ಕೆಲಸ ಮಾಡ್ಕೊಂಬಾರ್ದು. ಏನು ನಿಮ್ಮ ಹತ್ರ ಓದಿದ ಕ್ಷಣಕ್ಕೆ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊತ ಕೊಡ್ತೀರ, ನನಗೆ ಉದ್ಯೋಗ ಬರಲಿಲ್ಲ. ಹಾಂ, ನೀನಂತವನು ಏನೋ ನನ್ನ ಗುರುಗಳನ್ನ ಪಾಠ ಹೇಳಿದವನು ನನಗೆ ಹಿಂಗೆಲ್ಲ ವಿರೋಧ ಮಾತಾಡ್ತೀಯಲ್ಲ. ಪಾಠ ಹೇಳಿದ ಕ್ಷಣಕ್ಕೆ ಏನು ನಿಂದು ವಿದ್ಯೆ ಅಂದ್ರೆ ಏನು ದೊಡ್ಡ ಎಲ್ಲೂ ಇಲ್ಲದ ವಿದ್ಯೆ ತಗೋ, ನೀವು ವಾಪಸ್ ಕೊಡ್ತೀನಿ ಬೇಕಾರೆ. ಈಗಿನ ಕಾಲದಲ್ಲೂ ಹಿಂಗೆ ಅಂತಾರೆ, ವಾಪಸ್ಸು ಕೊಡೋದಲ್ಲ ಏನಿಲ್ಲ. ಅವನೇ ವಾಪಸ್ ಏನು ಕೊಡ್ಲಿಕ್ಕೇನೋ ಭಕ್ತಂದ್ರು ಒಟ್ಟು ವಾಂತಿ ಮಾಡಕ್ಕೆ ಸಂಪೂರ್ಣ ಯಜುರ್ವೇದವನ್ನು ವಾಂತಿ ಮಾಡಿಬಿಟ್ರು ವಾಪಸ್ಸು. ತಗೋ ನಿಮ್ಮ ವೇದ ಅಂದರು, ಹೊರಟೆ ಬಿಟ್ರು. ಏನು ಮಾಡಬೇಕು? ಜೈತರಿಯಾದ ಋಷಿಗಳು ಮತ್ತು 100 ಜನ ಇದ್ದಾರೆ ಅಲ್ಲಿ. ಆ ಪಕ್ಷಿಗಳು ನೋಡಿದ್ವು, ಅಯ್ಯೋ ಏನಪ್ಪ ಇದು ಹಿಂಗೆ ಯಜುರ್ವೇದವನ್ನು ಬಿಸಾಕ್ಬಿಟ್ಟು ಹೊಟ್ಟೋದ್ನಲ್ಲ ಇವನು ಅಂತ ಏನು ಮಾಡಿದ್ರು, ತಿತ್ತಿರಿ ಪಕ್ಷಿ ರೂಪವನ್ನು ಧರಿಸಿಕೊಂಡು ಬಂದು ಅದೋಷ್ಟನ್ನು ನುಂಗಿಬಿಟ್ರು ವೇದವನ್ನು. ಅದೇ ತೈತರಿಯ ಶಾಖ ಅಂತ ಆದದ್ದು. ಇವತ್ತು ಯಜುರ್ವೇದ ಏನಿದೆಯಲ್ಲ ಒಟ್ಟು ತೈತರಿಯ ಶಾಖ. 3 ಸಂಹಿತಾ ಭಾಗ ವೈಶಂಪಾಯನರೇ ಜಗತ್ತಿಗೆ ಹೊರಡಿಸಿದ್ರು. ತೈತರಿಯ ಸಂಹಿತಾ ಅಂತ ಒಂದು ಬೇರೆ ಇದೆ, ಯಜುರ್ವೇದ ಸಂಹಿತಾ ಅಂತ ಒಂದು ಬೇರೆ ಇದೆ, ತೈತರಿಯ ಬ್ರಾಹ್ಮಣ ಅಂತ ಒಂದಿದೆ, ತೈತರಿಯ ಆರಣ್ಯಕ ಅಂತ ಒಂದಿದೆ, ಹಿಂಗೆ ಅನೇಕ ಇದೆ. ಎಲ್ಲ ಇವೆಲ್ಲ ವಾಪಸ್ ಕೊಟ್ಟಿದ್ದರು. ಅವ್ರು ಹೋದ್ರು ಸ್ವಯಂ ಹಿಂಗೆ ನೋಡಿದ್ರು ಆಕಾಶದಲ್ಲಿ 3 ಶಾಖೆ ಮಾಡ್ತೇನೆ ದಿನ ಕಾಟಕ ಕಾಣ್ವ ಕಾಣ್ವ ಮಾಂದ್ಯನ ದಿನ ಶುಕ್ಲ. ಅವ್ರು ತಮ್ಮ ಶಿಷ್ಯರನ್ನ ಹೀಗೆ ನೋಡಿದ್ರ ಮೇಲೆ ಆಕಾಶದಲ್ಲೆಲ್ಲ ವೇದ ಕಾಣಿಸ್ತು. ಪಟ್ 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 ಪಟ್ಟು ತಮ್ಮ ಶಿಷ್ಯರಿಗೆ ತಾವೇ ಪಾಠ ಕೊಡ್ತಾರೆ. ಯಾಜ್ಞವಲ್ಕ್ಯರು ಸಾಮಾನ್ಯ ಅಲ್ಲ, ಅವರು ಬೇರೆ ಬೇರೆ ಪೀಠದಲ್ಲೂ ಪ್ರಸಿದ್ಧರು, ಎಲ್ಲ ಕಡೆ ಪ್ರಸಿದ್ಧರು. ಆಗ ವೈಶಂಪಾಯನರು ಅಂದರೆ ಎಲ್ಲ ಯಜುರ್ವೇದಿಗಳ, ನೀವು ನಮ್ಮ ಶಿಷ್ಯರಾದರೆ ಇನ್ನೊಮ್ಮೆ ಆ ಯಾಜ್ಞವಂತ ಒಳ ಸೇರಿಸ್ಬೇಡ್ರಿ. ಸರಿ, ನಮ್ಮ ಗುರುಗಳ ದ್ರೋಹ ಮಾಡಿದ ಮೇಲೆ ನಾವು ಹೆಂಗೆ ಅವ್ರನ್ನ ಸೇರಿಸ್ತೀವಿ ಅಂದರು. ಯಾಜ್ಞವಲ್ಕ್ಯರನ್ನ ಬಿಟ್ಬಿಟ್ರು. ಅವರ ವಂಶಸ್ಥರು ಕಾಣ್ನೂರು, ಮಧ್ಯಂದಿನರು ಎಲ್ಲರೂ. ಇವತ್ತು ಕಾಣ್ನೂರು ಅಂತ ಯಾರು ಇದ್ದರೆ ಅವರ ಪಂಕ್ತಿಲಿ ಸೇರಿಸೋದಿಲ್ಲ. ಮಾತೃರು ಇದ್ದಾರೆ, ಸ್ಮಾರ್ತರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಶುಕ್ಲ ಯಜುರ್ವೇದಿಗಳು ಅವ್ರನ್ನ ನಾವು ಪಂಕ್ತಿಯಲ್ಲಿ ಸೇರಿಸೋದಿಲ್ಲ. ಅವ್ರ ಕಡೆ ನೀರು ತೊಗೊಂಬೋದಿಲ್ಲ, ಅವ್ರಿಗೆ ಕನ್ಯಾ ಕೊಡೋದಿಲ್ಲ, ಕನ್ಯಾ ತೊಗೊಂಬೋದಿಲ್ಲ ಅವ್ರ ಕಡೆಯಿಂದ. ಈಗೆಲ್ಲ ಎಲ್ಲ ಮಿಶ್ರಣ ಆಗಿ ಹೋಗಿದೆ. ಬೇಕಂತ ಕಾಣ್ನೂರನ್ನ ಕರೆದು ಕನ್ಯಾ ತೊಗೊಂಬೋದು, ಬಿಡೋದು ನಡೆಸ್ಬಿಟ್ಟಿದ್ದಾರೆ. ಈಗ ಇವತ್ತಿನ ವಿಷಯ ಬೇರೆ. ಗುರುಗಳು ಶಿಷ್ಯರು ಎಂದರೆ ಇಷ್ಟು ಮಹತ್ವ ಇರಬೇಕು. ಎಲ್ಲಾದರೂ ಏನಾದರೂ ಅವ್ಯವಸ್ಥೆ ಮಾಡಿ ದೋಷವನ್ನು ಅವರು ಹೊಂದಿದರು ಅಂದರೆ ಅವ್ರ ಗುರುಗಳಾದರೂ ತ್ಯಾಗ ಮಾಡಬೇಕು. ಯಾಜ್ಞವಲ್ಕ್ಯರು ಸಾಮಾನ್ಯ ಅಲ್ಲ, ದೊಡ್ಡ ಮಹನೀಯರು, ಅವರನ್ನೇ ಬಿಟ್ಟಿದ್ದೀವಂತೆ. ಇನ್ನು ತಂದೆ ತಾಯಿ ಮುಂತಾದವರಿದ್ದಾರೆ, ಅವರು ವಿಷ್ಣು ದ್ರೋಹ ಮಾಡಿದರು. ಏನು ಮಾಡೋದು? ತ್ಯಜ ತ್ಯಜ ಬಿಟ್ಟುಬಿಡೋರನ್ನ. ಗುರುರನ್ನ ಸಸ್ಯ, ಜನನೀನ ಸಸ್ಯ, ಪಿತಾನ ಸಸ್ಯ, ಮಾತಾನ ಸಸ್ಯ, ಸಖೀ ಜನ ಸ್ಯಾತ್, ದೈವಂನ ಸಸ್ಯ, ಸ್ವಜನೋ ನ ಸಸ್ಯ, ನಮೋಚೆ ಎದ್ದ ಸಮುಪೇತ ಮುಕ್ತಿ. ಇವ್ರು ಯಾರು ಬೇಕಿಲ್ಲ, ಕಿತ್ತೊಗೆ ಎಲ್ಲರನ್ನು ನೀನು ಮೋಕ್ಷಕ್ಕೆ ಇರುತ್ತೋ ಅಂತ ಒಂದು ಸಾಧನೆಯನ್ನು ನೋಡ್ಕೋ ಅಂತ ಉಪದೇಶ ಏನು ಮಾಡಿದರು. ಇದರ ಒಂದು ಬಲವನ್ನು ಅರ್ಥ ಮಾಡಿಕೊಂಡು ನಿನ್ನ ಅಪ್ಪನಾದರೂ ತ್ಯಾಗ ಮಾಡುವುದು ಅಂತ ಹೇಳ್ತಾರೆ. ತ್ವಯಾ ನಿರೀಕ್ಷ್ಯ ನ ಪಿತಾ. ಈ ಅಪ್ಪ ಅಂತ ಈ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗಬೇಡ. ಅಪ್ಪ ಅಂತಲ್ರಿ, ನಂಗೆ ದೇಹ ಕೊಟ್ಟವನ, ಈ ದೇಹ ಅವನಿಂದ ಬಂದದಲ್ಲ. ನ ದೇಹ ಕೃತ ದಕ್ಷ, ನಿನ್ ದೇಹ ಕೊಟ್ಟವನ ಅವನಲ್ಲ, ಶ್ರೀಹರಿ. ಇಷ್ಟಾಗಿ ಪಾತಿವ್ರತ್ಯ ಎಂಬುವಂಥದ್ದು ಒಂದು ಪ್ರಬಲ ಧರ್ಮ. ಆ ಧರ್ಮಕ್ಕೆ ಅನುಸಾರವಾಗಿ ನೋಡಿದರೆ ಗಂಡನ ದ್ವೇಷ ಮಾಡಿದ ಅಪ್ಪ ಪರಿತ್ಯಾಜ್ಯ. ಇಡೀ ಹೆಣ್ಮಕ್ಕಳಿಗೆ ಒಂದು ಪರಮ ನಮ್ಮ ರುದ್ರದೇವರು ಏನೋ ಕೊಡ್ತಿಲ್ಲ ಅಂತ ತಿಳ್ಕೊಳ್ರಿ. ಅದು ಏನು ಕೊಡ್ತಿದ್ದಾರೆ ನಂಗೆ ಗೊತ್ತಿಲ್ಲ, ಅದಕ್ಕೆಲ್ಲ ಹೆಸರು ನೀವು ಟರ್ಮ್ ನೀವೇ ಇಟ್ಕೊಳ್ರಿ. ತಂದೆಗೂ ಗಂಡಗೂ ಜಗಳ ಆಯ್ತು.
ಯಾರ ಪಕ್ಷ ವಹಿಸಬೇಕು? ಗಂಡನ ಪಕ್ಷವೇ. ತಂದೆಯನ್ನ ಬಿಟ್ಬಿಡ್ಬೇಕು, ತ್ಯಾಗ ಮಾಡಿ. ಅಪ್ಪ ಬೇಡ ಅಲ್ರಿ, ನಾವು ಶರೀರ ಕೊಟ್ಟವರು. ನೀನು ಇವತ್ತು ಆ ಗಂಡನ ಕಟ್ಕೊಂಡಿದ್ದದ್ದೇ ನಮ್ಮಿಂದ. ಹೌದು, ನೀವೇ ನನ್ನ ಶರೀರ ಕೊಟ್ರಿ, ನೀವೇ ನಮಗೆ ಕನ್ಯಾದಾನವೂ ಮಾಡಿದ್ರಿ. ಅಲ್ಲಿ ತನಕ ಅಷ್ಟೇ ನಿಮ್ದು. ದಾನ ಮಾಡಿದರೆ ಅವರ ಅಧೀನ ಆದ ನಾನು. ಅವರು ನಮ್ಮ ಪತಿಗಳಾದ ಮೇಲೆ ಅವರ ವಿರೋಧ ಮಾಡಲಿಲ್ಲ ಅಂದ್ರಷ್ಟೇ ನಿಮಗೆ ನಮಸ್ಕಾರ. ಅವರು ನಮ್ಮ ಯಜಮಾನರನ್ನ ಅವಮಾನ ಮಾಡಿದ ಮೇಲೆ ಯಾರನ್ನು ರಕ್ಷಿಸೋದಿಲ್ಲ. ನಮ್ಮ ಯಜಮಾನರನ್ನ ಮರ್ಯಾದೆ ಕಳೆದಂತಹ ಸೂರ್ಯನಿಗೂ ಮರ್ಯಾದೆ ಕೊಡೋದು ನಾವು. ಇದು ಪತಿವ್ರತ ಧರ್ಮ. ಸಾಕ್ಷಾತ್ ಎಂಥ ದೊಡ್ಡ ದೊಡ್ಡ ದೇವತೆಗಳು ಬಂದು ನಿನ್ನ ಯಜಮಾನ ಅಯೋಗ್ಯ ಇದ್ದಾನೆ ಬಿಟ್ಬಿಡವನ್ನ ಅಂದರು. ಪತಿವ್ರತ್ಯ ಧರ್ಮದಿಂದ ದೇವತೆಗಳನ್ನು ಕಿತ್ತೊಯ್ತನು ಅಂತ ಗಂಡನ ಬಿಡೋದಿಲ್ಲ ಅಂತ ಒಂದು ಸಾವಿತ್ರಿ. ಒಬ್ಬಳು ಸತೀದೇವಿ ಶಾಪ ಬಂತು. ಗಂಡ ಸೂರ್ಯೋದಯ ಕಾಲದಲ್ಲಿ ಸೂರ್ಯೋದಯ ಆಯ್ತು ಅಂದ್ರೆ ಸತ್ತೋಗ್ಲಿ ಅಂತ. ಸೂರ್ಯೋದಯ ಆಗೋದು ಬೇಡ ಅಂದ್ರು. ಸೂರ್ಯ ಕೂತ್ಬಿಟ್ಟ ಸಮುದ್ರದೊಳಗೆ, ಹೊರಗೆ ಬರೋಂಗಿಲ್ಲ. ಯಾಕೋ ಹಿಂಗ್ಯಾಕೋ ಇಲ್ಲೇ ಕೂತಿದ್ದೀವಿ, ಹೊರಗೆ ಬರೋ ಬಂದ್ರೆ ಮುಗಿತು, ನಾಶ ಆಯ್ತೀನಿ ನಾವು. ಸರಿ, ಹಂಗಾರೆ ಸೂರ್ಯ ಅಲ್ಲ ಪ್ರತ್ಯಕ್ಷ ಮೂರ್ತಿ ರೂಪಸ್ ತಗೊಂಡು ಈ ಪತಿವ್ರತ ಹತ್ರ ಬಂದ್ರು. ಏನಂತ ಗಂಡನ ದೊಡ್ಡ ಗಂಡ, ನಿನ್ ಗಂಡ ಏನ್ ಮಹತ್ವ ಅದ್ರೊಳಗೆ? ಏನು ಚಿದಾನಂದನೆ ಸತ್ಯನಾರಾಯಣನೇ ಏನಾಗಿ ನಮ್ಗೇನು ದೊಡ್ಡ ತಪಸ್ವಿನೇ? ಅವ ಹೋಗ್ತಾ ಇದ್ದದ್ದು ವೇಶ್ಯ ಮನೆಗೆ, ಹೊತ್ಕೊಂಡು ಹೋಗ್ತಾ ಇದ್ದದ್ದು ನೀ ವೇಶ್ಯ ಮನೆಗೆ. ಇವಳೆಂಥವಳು ಆ ಗಂಡನಿಗೆ ಅಪೇಕ್ಷೆ ಇದೆ ಅಂತ ಹೇಳಿ ಅವ್ರು ರೋಗಗ್ರಸ್ತ ಗಂಡ. ಈ ರೋಗಗ್ರಸ್ತನನ್ನ ಯಾವ ವೇಶ್ಯ ಬಾ ಮನೆಗೆ ಅಂತಾಳೆ. ಹೆಂಡತಿ ಲಕ್ಷಣವಾಗಿರೋ ಹೆಂಡತಿ ಎದುರಿಗಿದ್ದಾಗಲೂ ವೇಶ್ಯೆಯಲ್ಲಿ ಇವನಿಗೆ ಬುದ್ಧಿ. ಅಯ್ಯೋ ಅಂತ ಅವಳೇ ಚಿಂತೆ ಮಾಡ್ತಿದ್ದ. ನೀವೇನು ನಾರಾಯಣ ಚಿಂತಕನಲ್ಲ, ಒಂದಲ್ಲ, ವೇಶ್ಯೆಯನ್ನು ಚಿಂತನೆ ಮಾಡ್ತಿದ್ದ. ಆ ವೇಶ್ಯೆ ಏನು ಮಾಡ್ತಿದ್ದು, ಈ ರೋಗಗ್ರಸ್ತನನ್ನು ಏನು ಹತ್ರ ತರಲಿ ಬೇಡ ಅಂತ ಅವಳು ನಿರಾಕರಿಸ್ಬಿಟ್ಟಿದ್ಲು. ಏನ್ ಮಾಡ್ಬೇಕು ಮತ್ತೆ, ಬೇರೆ ದಾರಿ ಇಲ್ಲ. ಹೋದ್ಲು ಇವಳ ಗಂಡನ ಅಪೇಕ್ಷೆ ಪೂರ್ಣ ಮಾಡ್ಲಿಕ್ಕೋಸ್ಕರವಾಗಿ ಹೋಗಿ ಆ ವೇಶ್ಯೆ ಮನೆಯಲ್ಲಿ ಸೇವಾ ಮಾಡಿ ಅವಳನ್ನ ಪ್ರಸನ್ನೀಕರಿಸಿ, ಆಯ್ತು ನಿನ್ ಗಂಡನ ಕರ್ಕೊಂಬ ಅಂತ ಅವಳು ಹೇಳಿದ ಮೇಲೆ ರಾತ್ರಿ ಹೊತ್ತು ಉಳಿದವರಿಗೆಲ್ಲ ಮರೆಮಾಚಿ ಬುಟ್ಟಿಯಲ್ಲಿ ಗಂಡನಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಈ ಬ್ರಾಹ್ಮಣನಿಗೆ ಬುಟ್ಟಿಯಲ್ಲಿ ತಲೆ ಮೇಲೆ ಕುಡಿಸ್ಕೊಂಡು ತಾಳಿ ಎತ್ಕೊಂಡು ಹೋಗ್ತಿರುವಾಗ ಯಾವನೋ ತಪಸ್ ಮಾಡ್ತಾ ಇದ್ದ ಬ್ರಾಹ್ಮಣನಿಗೆ ಕಾಲು ತೆಗಿ ಅವನ ಶಾಪ ಕೊಟ್ಟ. ಸೂರ್ಯೋದಯ ಆದ್ರೆ ಇವ್ ಸತ್ತೋಗ್ಲಿಲ್ಲ. ಸೂರ್ಯೋದಯ ಆದ್ರಷ್ಟೇ ಅಂದ್ಲಿ ಇವಳು. ಕರ್ಕೊಂಡು ಹೋದ್ಲು ವೇಶ್ಯ ಮನೆಯಲ್ಲಿ ಬಿಟ್ಲು. ಸೂರ್ಯೋದಯ ಆಗೋದು ಬೇಡ ಅಂದು. ಸೂರ್ಯೋದಯ ನಿಂತೋಯ್ತು. ಬ್ರಹ್ಮಾದಿ ದೇವತೆಗಳು ಹವಾರಿ ಬಿಟ್ಟರು. ಬಂದ್ರೆ ಇವಳನ್ನ ಸಮಾಧಾನ ಮಾಡ್ಲಿಕ್ಕೆ. ಸೂರ್ಯ ಬಂದ. ಏನಿದೆ ದೊಡ್ಡ ನಿನ್ನ ಯಜಮಾನ? ಏನ್ ದೊಡ್ಡ ಯಜಮಾನ? ನನಗೆ ನಾನು ದೊಡ್ಡವ ಯಜಮಾನ, ನೀ ಯಾರೋ ಕೇಳಲಿಕ್ಕೆ ಹೋಗ ಎದ್ದು. ಸೂರ್ಯ ಎದ್ದು ಹೋದ. ನಾನು ದೇವತ ಸೂರ್ಯ, ಇಡೀ ಜಗತ್ ಸುಡೋನು. ಎಲ್ಲಿ ಬಾ, ಹತ್ತು ಬಾ ನೋಡೋಣ, ನಾನು ಸುಡು ನೋಡೋಣ. ಇಲ್ಲ ಇಲ್ಲ, ನಾನು ಇನ್ನು ಸುಳ್ಳು ಬಂದಿಲ್ಲ, ಹೇಳಿದೆ ಅಷ್ಟೆ. ಏನು ಹೇಳಿದೆ ಅಂತ ಹೋಗು. ನೀ ಸುಗ್ರೀವನಾಗಿದ್ದಾಗೆಲ್ಲ ಮಾಡಿದ್ದೆಲ್ಲ ನೋಡಿದ್ರೆ ಎದ್ದು ಹೋಗೋದು. ದೇವತೆಗಳನ್ನ ಕೇರ್ ಮಾಡಲಿಲ್ಲ, ನನ್ನ ಗಂಡನೇ ಮುಖ್ಯ. ಇದು ಪಾತಿವ್ರತ ಸ್ತ್ರೀಯರ ಲಕ್ಷಣ. ಸರಿ, ಧರ್ಮಕ್ಕೆ ಪ್ರೋತ್ಸಾಹ ಮಾಡ್ದಂಗಾಯ್ತು. ತಾನು ಬ್ರಾಹ್ಮಣ ಗಂಡ ಮಾಡ್ತಾನೆ ಅಂದ ಮೇಲೆ ಅದು ಧರ್ಮವೇ. ಅದು ಕಾರಣ ಸರ್, ವರ್ಣಾಶ್ರಮ ಧರ್ಮ ವಿರುದ್ಧ ಅಂತ. ಬ್ರಾಹ್ಮಣನಾದ ಒಂದು ವೇಷವನ್ನೇ ಹೋಗ್ತಾನೆ ಅಂತ ವರ್ಣಾಶ್ರಮ ಧರ್ಮ ವಿರುದ್ಧ ಆಯ್ತು. ಅವಾಗ ಆಕೆ ಪ್ರೋತ್ಸಾಹ ಮಾಡಿದಂಗೆ ಆಯ್ತಲ್ವಾ? ಧರ್ಮ ಆಗ್ಲಿ, ಇವಳು ಧರ್ಮ ಇವಳು ಮಾಡಿಬಿಟ್ಲು. ಅವನ್ ಧರ್ಮ ಅವನ್ ಮಾಡ್ಲಿಲ್ಲ, ಅವನ್ ಸ್ವಲ್ಪ ಪೆಟ್ಟು ಬೀಳುತ್ತೆ ಅವನಿಗೆ ಅಷ್ಟೇ. ಈಗ ಗಂಡ ಇವತ್ತಿನ ಪ್ರಾಕ್ಟಿಕಲ್ ವಿಚಾರ ಮಾಡಿದ್ರೆ ಈ ಉಳ್ಳಾಗಡ್ಡಿ ಮಾಡಿ ಹಾಕ್ಬೇಕು ಅಂತಾನೆ ಹಠ. ಏನ್ ಮಾಡಿ, ಲಗ್ನ ಆಗೋಗಿದೆ, ಎಲ್ಲ ಆಗೋಗಿದೆ. ಮಾಡಾಕ್ಬೇಕು. ಪಾತಿವ್ರತ್ಯ ಅಂದ್ರೆ ಹಂಗೇನೆ. ಅದೊಂದು ನಿನ್ನ ಧರ್ಮದಿಂದ ಗಂಡನಿಗೆ ಸದ್ಬುದ್ಧಿ ಹುಟ್ಟಿ ನೀ ಬೇಡ್ಕೋ, ರಾಯರನ್ನ ಬೇಡ್ಕೋ, ಬೇಡ್ಕೋ, ದೊಡ್ಡ ದೊಡ್ಡ ಜ್ಞಾನಿಗಳನ್ನ ಬೇಡ್ಕೋ, ವಶಿಷ್ಠ ವಿಶ್ವಾಮಿತ್ರಗಳನ್ನ ಬೇಡ್ಕೋ. ಅವರೆಲ್ಲ ಬಂದು ತತ್ವಾಭಿಮಾನಿಗಳನ್ನ ಹೇಳಿ ಇವನಿಗೆ ಗಂಡನ ಮಾಡಿ, ಇವನು ಶಾಸ್ತ್ರಿ ಶಿಕಾನ್ ಮಾಡಿ ಇವತ್ತೆಲ್ಲ ನಾಳೆ ಜುಟ್ಟು ಬಿಟ್ಬಿಡ್ತಾನೆ. ಇವಳಿಗೆ ಏಕಾದಶಿ ದಿವಸ ಯಾಕೆ ಸುಮ್ಮನೆ ವ್ಯರ್ಥ ಕಾಲ ಕಲಿತೆ ನಡಿ ಪುರಾಣಕ್ಕೆ ಅಂತಾನವ. ಆ ರೀತಿ ಪರಿವರ್ತನೆ ಆಗಿಬಿಡ್ತದೆ ಇವಳ ಪಾತಿವ್ರತ್ಯದಿಂದ. ಇವೆಲ್ಲ ತಾತ್ಕಾಲಿಕ ಧರ್ಮಗಳು, ಕೆಲ ಕಾಲ ಇರ್ತದೆ, ಆಮೇಲೆ ಹೋಗ್ಬಿಡ್ತದೆ.
ಸರಿ ಸರಿ, ವರ್ಣಾಶ್ರಮ ಧರ್ಮಕ್ಕೆ ಪ್ರೋತ್ಸಾಹ ಮಾಡೋದು ಪತಿವ್ರತ ಧರ್ಮ, ಅದೊಂದು ಧರ್ಮ. ಪತಿವ್ರತ ಧರ್ಮ ಸ್ವತಂತ್ರದು, ಯಾವುದು ಪ್ರೋತ್ಸಾಹ ಅಲ್ಲ ಅವಳು ಮಾಡಿದ್ದು, ಪಾತಿವ್ರತ್ಯ ಅವಳು ನಡೆಸಿದ್ಲು, ಅದು ಪ್ರೋತ್ಸಾಹ ರೂಪ ಆಯ್ತು ಅಷ್ಟೇ.